ಹಲೋ ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಎಜುಕೇಷನ್ ಕನ್ನಡ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವತ್ತಿನ ನಾವು ಈ ಒಂದು ವಿಡಿಯೋನಲ್ಲಿ ತೃತೀಯ PUCಯ ಅಕೌಂಟೆನ್ಸಿ 12 ಅಂಕದ ಒಂದು ಪ್ರಾಬ್ಲಮ್ ಸಾಲ್ಯೂಷನ್ ಮಾಡ್ತಾ ಇದ್ದೇವೆ. ಯಾವ ಒಂದು ಪ್ರಾಬ್ಲಮ್ ಅಂದರೆ ಅಡ್ಮಿಷನ್ ಆಫ್ ಎ ಪಾರ್ಟ್ನರ್ಶಿಪ್ ಮೇಲೆ ನಿಮಗೆ ಏನಿದಿಲ್ಲ ಒಂದು ಪ್ರಾಬ್ಲಮ್ ಇದೆ. ಅಡಿಷನಲ್ ಇನ್ಫಾರ್ಮೇಷನಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ಏನು ಆ್ಯಸ್ ಪರ್ AS26 ಪ್ರಕಾರ ಅಂದರೆ ಗುಡ್ ವಿಲ್ ಈಸ್ ಟು ಬಿ ವಿಡ್ರನ್ ಬೈ ದ ಓಲ್ಡ್ ಪಾರ್ಟ್ನರ್ ಆ್ಯಸ್ AS26. ಓಕೆ, ಆ್ಯಸ್ ಪರ್ AS26 ಅಂತ ಈ ಒಂದು ಪ್ರಾಬ್ಲಮ್ ಇದೆಯಲ್ಲ, ಈ ಒಂದು ಪ್ರಾಬ್ಲಮ್ ನಾನು ಇವತ್ತಿನ ಈ ಒಂದು ದಿನದಲ್ಲಿ ಈ ಒಂದು ಪ್ರಾಬ್ಲಮ್ ನಾನು ಸಾಲ್ಯೂಷನ್ ಮಾಡ್ತಾ ಇದ್ದೇನೆ. ಬಹಳಷ್ಟು ಈಸಿ ಇದೆ, ಗಮನ ಇಟ್ಟು ಕೇಳಿ. ಇಲ್ಲಿ ಪ್ರಶ್ನೆ ಕೂಡ ಇಲ್ಲಿ ನಿಮಗೆ ಕಾಣ್ತಾ ಇದೆಯಲ್ಲ, ಈ ಒಂದು ಪ್ರಶ್ನೆ ಆಗಿರುತ್ತೆ. ಅಥವಾ ಸ್ಕ್ರೀನ್ಶಾಟ್ ತೆಗೆದುಕೊಳ್ಳಿ ಅಥವಾ ನೀವು ನೋಟ್ ಡೌನ್ ಮಾಡ್ಕೊಳ್ಳಿ ನಿಮ್ಮ ಬುಕ್ನಲ್ಲಿ. ಏನು ಇಲ್ಲಿ ಹೇಳ್ತೀನಿ, ಬೇಗ ಬೇಗ ನೋಡ್ಕೊಳ್ಳಿ. ರಾಜಾ ಮತ್ತು ರಾಣಿ ಆರ್ ಪಾರ್ಟ್ನರ್ಸ್ ಇನ್ ಎ ಫರ್ಮ್ ಶೇರಿಂಗ್ ಪ್ರಾಫಿಟ್ ಆ್ಯಂಡ್ ಲಾಸಸ್ ಇನ್ ದ ರೇಷಿಯೋ ಆಫ್. ಓಕೆ, ಯಾವ ಒಂದು ರೇಷಿಯೋ ಮುಖಾಂತರ 3:2. ದೇರ್ ಬ್ಯಾಲೆನ್ಸ್ ಶೀಟ್ ಆಸ್ ಆನ್ 31st March 2023 ವಾಸ್ ಆಸ್ ಫಾಲೋಸ್ ಅಂತ ಮೇಲ್ಗಡೆ ಈ ರೀತಿ ಹೆಡ್ಲೈನ್ ಕೊಟ್ಟಿರ್ತಾರೆ. ಯಾರಿಗೆ ಬರೋದಿಲ್ಲ ಈ ಒಂದು ಪ್ರಶ್ನೆ, ಗಮನ ಇಟ್ಟು ಏನಿದಿಲ್ಲ ನಾನು ಏನು ಹೇಳ್ತೀನಿ ಇಲ್ಲಿ ಗಮನ ಇಟ್ಟು ಕೇಳ್ರಿ ಅಷ್ಟೇ, ಮತ್ತೇನಿಲ್ಲ. ಬ್ಯಾಲೆನ್ಸ್ ಶೀಟ್ ಕೊಟ್ಟಿದ್ದಾರೆ ಆಸ್ ಆನ್ 31st March 2023 ಅಂತ ಬ್ಯಾಲೆನ್ಸ್ ಶೀಟ್ ಕೊಟ್ಟಿರ್ತಾರೆ. ಮತ್ತು ಲ್ಯಾಬಿಲಿಟೀಸ್ನಲ್ಲಿ ಏನೇನು ಕೊಟ್ಟಿರ್ತಾರೆ, ಕ್ರೆಡಿಟರ್ಸ್ ಕೊಟ್ಟಿದ್ದಾರೆ, ಬಿಲ್ಸ್ ಪೇಬಲ್ ಕೊಟ್ಟಿದ್ದಾರೆ, ಜನರಲ್ ಫಂಡ್ ಕೊಟ್ಟಿದ್ದಾರೆ, ಕ್ಯಾಪಿಟಲ್ಸ್ ಅಂತ ಕೊಟ್ಟಿದ್ದಾರೆ. ಯಾರ್ಯಾರ್ದು, ರಾಜಾ ಮತ್ತು ರಾಣಿಯವರು. ಇನ್ನರ್ ಕಾಲಮ್ನಲ್ಲಿ 60,000 ಮತ್ತು ರಾಣಿದು 40,000, ಟೋಟಲ್ 1,00,000 ಅಂತ ಡೈರೆಕ್ಟ್ ಆಗಿ ಇಲ್ಲಿ ಔಟರ್ ಕಾಲಮ್ನಲ್ಲಿ ಬರೆದಿದ್ದಾರೆ. ಅದೇ ರೀತಿ ಅಸೆಟ್ನಲ್ಲಿ ಏನೇನು ಕೊಟ್ಟಿದ್ದಾರೆ, ಕ್ಯಾಶ್ ಕೊಟ್ಟಿದ್ದಾರೆ, ಮಷಿನರಿ, ಸ್ಟಾಕ್, ಡೆಬಿಟರ್ಸ್ 23,000 ಕೊಟ್ಟಿದ್ದಾರೆ, ಲೆಸ್ PBD ಕೊಟ್ಟಿದ್ದಾರೆ 3,000 ಅಂತ. ಅದೇ ರೀತಿ ಬಿಲ್ಡಿಂಗ್ಸ್ ಕೊಟ್ಟಿದ್ದಾರೆ 50,000, ಇನ್ವೆಸ್ಟ್ಮೆಂಟ್ಸ್ ಕೊಟ್ಟಿದ್ದಾರೆ 20,000, ಪ್ರಾಫಿಟ್ ಆ್ಯಂಡ್ ಲಾಸ್ ಕೊಟ್ಟಿದ್ದಾರೆ 5,000. ಇಲ್ಲಿ ಕೆಳಗಡೆ ಅಡ್ಜಸ್ಟ್ಮೆಂಟ್ನಲ್ಲಿ ಏನು ಕೊಟ್ಟಿದ್ದಾರೆ, ಆನ್ 1/4/2020 ದೇ ಅಡ್ಮಿಟೆಡ್ ಓಕೆ ಮಂತ್ರಿ ಆಸ್ ಎ ನ್ಯೂ ಪಾರ್ಟ್ನರ್ ಆ್ಯಂಡ್ ಆಫರ್ 1/5 ಶೇರ್ ಇನ್ ದ ಫ್ಯೂಚರ್ ಪ್ರಾಫಿಟ್ ಆ್ಯಂಡ್ ದ ಫಾಲೋಯಿಂಗ್ ಟರ್ಮ್ಸ್ ಅಂತ ಇಲ್ಲಿ ಕೆಳಗಡೆ ಒಂದು ಲೈನಲ್ಲಿ ಕೊಟ್ಟಿದ್ದಾರೆ. ಅದೇ ರೀತಿ ಆಪ್ಷನ್ಸ್ ಏನೇನು ಕೊಟ್ಟಿದ್ದಾರೆ ಅಂತ ನೋಡ್ಕೋಬೇಕು. ಇಲ್ಲಿ ಪ್ರಶ್ನೆ ಇದೆ ನೋಡಿ. ಆಪ್ಷನ್ ಎ ಏನು ಕೊಟ್ಟಿದ್ದಾರೆ, ಮಂತ್ರಿ ವಾಸ್ ಓಕೆ ಮಂತ್ರಿ ವಾಸ್ ಟು ಬ್ರಿಂಗ್ಸ್ ಓಕೆ ಬ್ರಿಂಗ್ಸ್ ಇನ್ ಎಷ್ಟು 30,000 ಏನಿದೆಯಲ್ಲ ಆ್ಯಸ್ ಕ್ಯಾಪಿಟಲ್, 30,000 ಆ್ಯಸ್ ಕ್ಯಾಪಿಟಲ್ ಅವನು. ಓಕೆ, ಅದೇ ರೀತಿ ಮತ್ತು 10,000 ಏನಿದೆಯಲ್ಲ ಅವನದು ಗುಡ್ ವಿಲ್. ಯಾರ್ದು, ಮಂತ್ರಿದು. ಅರ್ಥ ಆಯ್ತಾ? ಆಪ್ಷನ್ ಎ ಆಯಿತು. ಆಪ್ಷನ್ ಬಿ ಏನು ಕೇಳಿದ್ದಾರೆ, ಗುಡ್ ವಿಲ್ ಈಸ್ ಟು ಬಿ ವಿಡ್ರಾನ್ ಬೈ ದ ಓಲ್ಡ್ ಪಾರ್ಟ್ನರ್ ಆ್ಯಸ್ ಪರ್ AS26 ಪ್ರಕಾರ ಈ ಒಂದು ಪ್ರಶ್ನೆ ಆಗಿರುತ್ತೆ ಗುಡ್ ವಿಲ್. ಇದೇ ಒಂದು ಪ್ರಾಬ್ಲಮ್ ಏನಿದೆಯಲ್ಲ ನಿಮಗೆ ವಾರ್ಷಿಕ ಪರೀಕ್ಷೆಯಲ್ಲಿ ಇದೇ ರೀತಿ ಪ್ರಾಬ್ಲಮ್ ಕೇಳ್ತಾನೆ. ಸೊ ಆಪ್ಷನ್ ಬಿ ಆಯಿತು. ಆಪ್ಷನ್ ಸಿ ನೋಡಿ, ಡೆಪ್ರಿಸೇಟ್ ಮಷಿನರಿ ಬೈ 5% ಕೊಟ್ಟಿದ್ದಾರೆ. ಡೆಪ್ರಿಸೇಟ್ ಅಂದಿದ್ದಾನೆ. ಡೆಪ್ರಿಸೇಟ್ ಆಗಿದ್ದು ನಾವು ರಿವ್ಯಾಲ್ಯೂಯೇಷನ್ ಅಕೌಂಟ್ನಲ್ಲಿ 2 ಸೈಡ್ನಲ್ಲಿ ಬರೀಬೇಕು. ಓಕೆ, ಅಪ್ರಿಸೇಟ್ ಆಗಿದ್ದು ಬೈ ಸೈಡ್ನಲ್ಲಿ ಬರೀಬೇಕು ರಿವ್ಯಾಲ್ಯೂಯೇಷನ್ನಲ್ಲಿ ಬಿಡಿಸುವಾಗ. ಇವಾಗ ಡೆಪ್ರಿಸೇಟ್ ಎಷ್ಟಿದೆ, 5% ಇಲ್ಲಿ ಕೊಟ್ಟಿದ್ದಾನೆ. ಆಪ್ಷನ್ ಸಿ, ಡೆಪ್ರಿಸೇಟ್ ಮಷಿನರಿ 5%. ಮಷಿನರಿ ಅಮೌಂಟ್ ಎಷ್ಟಿದೆ, ಬ್ಯಾಲೆನ್ಸ್ ಶೀಟ್ನಲ್ಲಿ ಕೊಟ್ಟಿದ್ದಾರೆ ನೋಡಿ ಪ್ರಶ್ನೆಯಲ್ಲಿ. ಎಷ್ಟಿದೆ, 60,000. ಈ 60,000 ಮೇಲೆ 5% ತೆಗಿಬೇಕಾಗುತ್ತೆ. ಓಕೆ, 5% ತೆಗೆದು 3,000 ಬಂದಿದ್ದು ನಾವು ರಿವ್ಯಾಲ್ಯೂಯೇಷನ್ ಸೈಡ್ನಲ್ಲಿ ಬರೀಬೇಕಾಗುತ್ತೆ. ಒಂದೇದು ನಾವು ರಿವ್ಯಾಲ್ಯೂಯೇಷನ್ ಪ್ರಿಪೇರ್ ಮಾಡುವಾಗ ಹೇಳ್ತೀನಿ, ಏನು ಗೊಂದಲ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ, ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳಿ. ಓಕೆ, ಅದೇ ರೀತಿ ಆಪ್ಷನ್ ಡಿ ಏನು ಕೇಳಿದ್ದಾರೆ, ಅಪ್ರಿಸಿಯೇಟ್ ಬಿಲ್ಡಿಂಗ್ಸ್ ಅಂತ ಕೇಳಿದ್ದಾರೆ. ಓಕೆ, ಅಪ್ರಿಸಿಯೇಟ್ ಬಿಲ್ಡಿಂಗ್ ಅಂತ ಕೊಟ್ಟಿದ್ದಾರೆ ಬೈ 10%. ಅಪ್ರಿಸಿಯೇಟ್ ಆಗಿದ್ದು ಬೈ ಸೈಡ್ನಲ್ಲಿ ಬರಬೇಕು ರಿವ್ಯಾಲ್ಯೂಯೇಷನ್ನಲ್ಲಿ. ಬಿಲ್ಡಿಂಗ್ ಅಮೌಂಟ್ ಎಷ್ಟಿದೆ, 50,000 ಇದೆ. 50,000 ಮೇಲೆ ಏನಿದಿಲ್ಲ 10% ತೆಗಿಬೇಕು, 5,000 ಬರುತ್ತೆ. ಆ 5,000 ನಾವು ಬೈ ಸೈಡ್ನಲ್ಲಿ ಬರೀಬೇಕು ರಿವ್ಯಾಲ್ಯೂಯೇಷನ್ನಲ್ಲಿ. ಓಕೆ, ಇವಾಗ ಆಪ್ಷನ್ ಇ ಏನು ಕೇಳಿದ್ದಾರೆ, PDD ಈಸ್ ರೆಡ್ಯೂಸ್ಡ್ ಟು 2,000 ಏನಿದಿಲ್ಲ ರೆಡ್ಯೂಸ್ ಆಗಿದೆ 2,000 ಆ್ಯಂಡ್ ಇನ್ವೆಸ್ಟ್ಮೆಂಟ್ ಆರ್ ಟು ಬಿ ರಿವ್ಯಾಲ್ಯೂಡ್. ಇನ್ವೆಸ್ಟ್ಮೆಂಟ್ ಆರ್ ಟು ಬಿ ರಿವ್ಯಾಲ್ಯೂಡ್. ಇನ್ವೆಸ್ಟ್ಮೆಂಟ್ ಎಷ್ಟಿದೆ ಬ್ಯಾಲೆನ್ಸ್ ಶೀಟ್ನಲ್ಲಿ 20,000 ಇದೆ. ಮೊದಲು 20,000 ಇತ್ತು, ಇವಾಗ ಎಷ್ಟಾಗಿದೆ 25,000 ಆಗಿದೆ. ಅಂದರೆ 5,000 ನಮಗೆ ಏನಿದಿಲ್ಲ ಇನ್ಕ್ರೀಸ್ ಆಯಿತು. ಆ ಇನ್ಕ್ರೀಸ್ ಆಗಿದ್ದು ಇನ್ವೆಸ್ಟ್ಮೆಂಟ್ ಏನಿದಿಲ್ಲ ನಾವು ಬೈ ಸೈಡ್ನಲ್ಲಿ ಬರೀಬೇಕು. ಓಕೆ, ರಿವ್ಯಾಲ್ಯೂಯೇಷನ್ ಕ್ಯಾಪಿಟಲ್ ರಿವ್ಯಾಲ್ಯೂಯೇಷನ್ ನಾವು ಪ್ರಿಪೇರ್ ಮಾಡುವಾಗ ಆಯಿತಾ. ಈ ರೀತಿಯಲ್ಲಿ ಆಪ್ಷನ್ಸ್ ಏನೇನು ಕೊಟ್ಟಿದ್ದಾರೆ, ರಿವ್ಯಾಲ್ಯೂಯೇಷನ್ ಪ್ರಿಪೇರ್ ರಿವ್ಯಾಲ್ಯೂಯೇಷನ್ ಅಕೌಂಟ್, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್, ಬ್ಯಾಲೆನ್ಸ್ ಶೀಟ್ ಅಂತ ನಮಗೆ ಈ ರೀತಿ ಪ್ರಶ್ನೆ ಕೇಳಿದ್ದಾರೆ. ಗುಡ್ ವಿಲ್ ಈಸ್ ಟು ಬಿ ವಿಡ್ರನ್ ಬೈ ದ ಓಲ್ಡ್ ಪಾರ್ಟ್ನರ್ಸ್ AS26 ಪ್ರಕಾರ ಅಂತ ಏನು ಕೊಟ್ಟಿದ್ದಾರಲ್ಲ, ಇದಕ್ಕೆ ಒಂದು ಏನಿದೆಯಲ್ಲ ನೀವು ಕ್ಯಾಶ್ ಅಕೌಂಟ್ ಅಂತ ಹಾಕೋಬೇಕು. ಓಕೆ, ಕ್ಯಾಶ್ ಅಕೌಂಟ್ ಅಂತ ಹಾಕೋಬೇಕು. ಪರ್ಟಿಕ್ಯುಲರ್ ಅಮೌಂಟ್ ಅಂತ. ಇದು TR
ಇದು CR. ಓಕೆ, ಇದೇನು ಸಿಂಪಲ್, ಇದು ಹಾಕಿರೋ ನಡೀತೆ, ಇಲ್ಲಾಂದ್ರೂ ಕೂಡ ನಡೀತೆ, ಬಟ್ ಇದು ಹಾಕ್ರಿ, ನಿಮಗೆ ಈಸಿಯಾಗಿ ಸಪೋರ್ಟಿವ್ ಆಗಿ ನಿಮಗೆ ರಿವ್ಯಾಲ್ಯೂಯೇಷನ್ ಅಕೌಂಟ್, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್, ಬ್ಯಾಲೆನ್ಸ್ ಶೀಟ್ ನಮಗೆ ಬಿಡಿಸೋಕ್ಕೆ ಈಸಿ ಆಗುತ್ತೆ. ಅಂದರೆ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ನಮಗೆ ಬಿಡಿಸೋಕ್ಕೆ ಈಸಿ ಆಗುತ್ತೆ. ಇಲ್ಲಿ ನೋಡಿ, ಓಕೆ, ಕ್ಯಾಶ್ ಅಕೌಂಟ್ ಅಂತ ಹಾಕ್ರಿ. ಯಾವುದು ಪ್ರಶ್ನೆ ಕೇಳಿದಾಗ ಗುಡ್ ವಿಲ್ ಈಸ್ ಟು ಬಿ ವಿಡ್ರನ್ ಬೈ ದ ಓಲ್ಡ್ ಪಾರ್ಟ್ನರ್ಸ್ ಆಸ್ ಪರ್ AS 26 ಪ್ರಕಾರ ಅಂತ ಕೇಳಿದರೆ ನಿಮಗೆ ಸಪೋರ್ಟಿವ್ ಆಗಿ ಇದು ಒಂದು ಹಾಕೊಳ್ಳಿ. ಇಲ್ಲಿ ನೋಡಿ, ಒಂದನೇದೇನು ಬರುತ್ತೆ ನಮಗೆ ರಿವ್ಯಾಲ್ಯೂಯೇಷನ್. ಓಕೆ, ರಿವ್ಯಾಲ್ಯೂಯೇಷನ್ ಅಕೌಂಟ್. ರಿವ್ಯಾಲ್ಯೂಯೇಷನ್ ಅಕೌಂಟ್ನಲ್ಲಿ ಏನೇನು ಬರುತ್ತೆ? ಪರ್ಟಿಕ್ಯುಲರ್, ಓಕೆ, ಅಮೌಂಟ್, ಪರ್ಟಿಕ್ಯುಲರ್, ಓಕೆ, ಅಮೌಂಟ್, ಪರ್ಟಿಕ್ಯುಲರ್ ಅಮೌಂಟ್, ಪರ್ಟಿಕ್ಯುಲರ್ ಅಮೌಂಟ್ ಅಂತ ಈ ರೀತಿ ಲೈನ್ ಹಾಕೊಳ್ಳಿ. ಇವಾಗ ನೋಡಿ, ಸಪ್ರೇಟ್ ಆಗಿ ನೀವು ಒಂದೊಂದು ಪೇಜಿನಲ್ಲಿ ಬರೆದ್ರು ಕೂಡ ಓಕೆ. ಸಪ್ರೇಟ್ನಲ್ಲಿ ಕ್ಯಾಶ್ ಅಕೌಂಟ್, ಓಕೆ, ಇನ್ನೊಂದು ಪೇಜಿನಲ್ಲಿ ರಿವ್ಯಾಲ್ಯೂಯೇಷನ್ ಅಕೌಂಟ್, ಇನ್ನೊಂದು ಪೇಜಿನಲ್ಲಿ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್, ಇನ್ನೊಂದು ಪೇಜಿನಲ್ಲಿ ಬ್ಯಾಲೆನ್ಸ್ ಶೀಟ್ ಬರೆದ್ರು ಕೂಡ ನಡೆಯುತ್ತೆ. ಇಲ್ಲಿ ನೋಡಿ ಸ್ನೇಹಿತರೆ, ರಿವ್ಯಾಲ್ಯೂಯೇಷನ್ ನಾವು ಅಕೌಂಟ್ ಬರೆಯುವಾಗ ಏನಿದೆಯಲ್ಲ, ಮೊದಲಿಗೆ ನಮಗೆ ಅಪ್ರಿಸಿಯೇಟ್ ಮತ್ತು ಡೆಪ್ರಿಸಿಯೇಟ್ ಯಾವ ಆಗಿದೆ ಅಂತ ನೋಡ್ಕೋಬೇಕು. ಇಲ್ಲಿ ಪ್ರಶ್ನೆಯಲ್ಲಿ ನೋಡಿ, ಅಪ್ರಿಸಿಯೇಟ್ ಯಾವುದಾಗಿದೆ? ನಮಗೆ ಬಿಲ್ಡಿಂಗ್ ಆಗಿದೆ. ಡೆಪ್ರಿಸಿಯೇಟ್ ಯಾವುದಾಗಿದೆ? ಮಷಿನರಿ ಆಗಿದೆ. ಇದು ಫಿಕ್ಸ್ ಇದು. ಓಕೆ, ಅಪ್ರಿಸಿಯೇಟ್ ಆಗಿದ್ದು ಬೈ ಸೈಡ್ ಬರಿಬೇಕು, ಡೆಪ್ರಿಸಿಯೇಟ್ ಆಗಿದ್ದು ಟೂ ಸೈಡ್ ಬರಿಬೇಕು ರಿವ್ಯಾಲ್ಯೂಯೇಷನ್ ಅಕೌಂಟ್ನಲ್ಲಿ. ಇವಾಗ ಇಲ್ಲಿ ಪ್ರಶ್ನೆ ಪತ್ರಿಕೆಯಲ್ಲಿ ನೋಡಿ, ಅಪ್ರಿಸಿಯೇಟ್ ಯಾವುದಾಗಿದೆ? ನಮಗೆ ಬಿಲ್ಡಿಂಗ್ ಆಗಿದೆ. ಬಿಲ್ಡಿಂಗ್ ಅಮೌಂಟ್ ಎಷ್ಟಿದೆ? ಇಲ್ಲಿ ನೋಡಿ, ಅಪ್ರಿಸಿಯೇಟ್ ಬಿಲ್ಡಿಂಗ್ ಬೈ 10% ಇದೆ. ಬ್ಯಾಲೆನ್ಸ್ ಶೀಟ್ ನಲ್ಲಿ ನಮಗೆ ಬಿಲ್ಡಿಂಗ್ ಅಮೌಂಟ್ ಎಷ್ಟಿದೆ? 50,000 ಇದೆ. 50,000 ಮೇಲೆ ಏನಿದೆಯಲ್ಲ ಎಷ್ಟು? 10% ತೆಗಿರಿ. ಎಷ್ಟು ಬಂತು? 5,000. ಇಲ್ಲಿ ಬರಿಬೇಕು ಏನಂತ? ಬೈ ಬಿಲ್ಡಿಂಗ್. ಓಕೆ, ಬಿಲ್ಡಿಂಗ್ ಮೇಲೆ ಏನಿದೆಯಲ್ಲ 50,000 ಇದೆ. ಬಿಲ್ಡಿಂಗ್ 50,000 ಮೇಲೆ 10% ತೆಗಿರಿ. 10/100 ಮಾಡ್ರಿ. ಎಷ್ಟು ಬರುತ್ತೆ? 5,000 ಬರುತ್ತೆ ಸ್ನೇಹಿತರೆ. ಆ 5,000 ಇಲ್ಲಿ ಬರಿಬೇಕಾಗುತ್ತೆ. ಆಯ್ತಾ? ಒಂದೇದಾಯ್ತಾ? ಅಪ್ರಿಸಿಯೇಟ್ ಆಗಿದ್ದು ನಾವು ಇಲ್ಲಿ ಬರ್ದಿದ್ವಿ. ಅದೇ ರೀತಿ ಇನ್ನೊಂದು ಕೊಟ್ಟಿದ್ದಾರೆ ನೋಡಿ, PDD ಈಸ್ ರೆಡ್ಯೂಸ್ಡ್ ಅಂತ ಕೊಟ್ಟಿದ್ದಾರೆ 2,000. ಓಕೆ, PDD ರೆಡ್ಯೂಸ್ಡ್ ಅಂತ ಕೊಟ್ಟಿದ್ದಾರೆ. ಅಲ್ಲಿ ಡೆಬಿಟರ್ಸ್ ನಲ್ಲಿ ಏನಿದೆಯಲ್ಲ 23,000 ಕೆಳಗಡೆ ಲೆಸ್ PBD ಇದೆ. 3,000 ಇತ್ತು ಮೊದಲು ಎಷ್ಟಿತ್ತು? 3,000 ಇತ್ತು. ಇವಾಗ ಏನಾಗಿದೆ? ಅದು PBD ಈಸ್ ರೆಡ್ಯೂಸ್ಡ್ ಆಗಿದೆ. ಅಂದ್ರೆ 2,000 ಏನಿದೆಯಲ್ಲ 3,000 ಇದ್ದಿದ್ದು 2,000 ಆಗಿದೆ. 1,000 ರೆಡ್ಯೂಸ್ ಆಯಿತು. ಅದು ಕೂಡ ಏನಿದೆಯಲ್ಲ ಈ ಕಡೆ ಬೈ ಸೈಡ್ ನಲ್ಲಿ ಬರಿಬೇಕಾಗುತ್ತೆ. ಇದು PDD ನೆನಪಿನಲ್ಲಿ ಇಟ್ಕೊಳ್ಳಿ. ಓಕೆ, PDD ಏನಿದೆಯಲ್ಲ ಮೊದಲು 3,000 ಇತ್ತು, ಇವಾಗ 2,000 ಆಗಿದೆ. ಅದು ನಾವು ಏನಿದೆಯಲ್ಲ ಬೈ ಸೈಡ್ ನಲ್ಲಿ ಬರಿಬೇಕು. ಓಕೆ, ಇದು ನೆನಪಿನಲ್ಲಿ ಇಟ್ಕೊಳ್ಳಿ. PDD ಮೊದಲು ಎಷ್ಟಿತ್ತು? 3,000 ಇತ್ತು, ಇವಾಗ 2,000 ಆಗಿದೆ. 1,000 ಕಡಿಮೆ ಆಗಿದೆ PDD. ಓಕೆ, ರೆಡ್ಯೂಸ್ ಆಗಿದ್ದು ಏನಿದೆಯಲ್ಲ ಇದು PDD ನೆನಪಿನಲ್ಲಿ ಇಟ್ಕೊಳ್ಳಿ. PDD ರೆಡ್ಯೂಸ್ ಆಗಿದ್ದು ಬೈ ಸೈಡ್ ನಲ್ಲಿ ಬರಿಬೇಕು. ಮೊದಲು 3,000 ಇತ್ತು, ಇವಾಗ 2,000 ಆಗಿದೆ, ರೆಡ್ಯೂಸ್ ಆಗಿದೆ. ಅದು ಬೈ ಸೈಡ್ ನಲ್ಲಿ ಬರಿಬೇಕು. ಅರ್ಥ ಆಯ್ತಾ? ಇವಾಗ ನೋಡಿ, ಅದರ ಮುಂದಗಡೆ ಕೊಟ್ಟಿದ್ದಾರೆ ಅಂಡ್ ಇನ್ವೆಸ್ಟ್ಮೆಂಟ್ ಆರ್ ಟು ಬಿ ರಿವ್ಯಾಲ್ಯೂಡ್ ಅಂತ ಕೊಟ್ಟಿದ್ದಾರೆ. ಇನ್ವೆಸ್ಟ್ಮೆಂಟ್ ಮೊದಲು ಎಷ್ಟಿತ್ತು? ಅಂದ್ರೆ ಮೊದಲು ಎಷ್ಟಿತ್ತು ಇನ್ವೆಸ್ಟ್ಮೆಂಟ್? ಬ್ಯಾಲೆನ್ಸ್ ಶೀಟ್ ನಲ್ಲಿ 20,000 ಇದೆ. ಓಕೆ, 20,000 ಇದೆ. ಅಲ್ಲಿ ಬ್ಯಾಲೆನ್ಸ್ ಶೀಟ್ ನಲ್ಲಿ ನೋಡ್ರಿ 20,000 ಇದೆ. ಇವಾಗ ಎಷ್ಟಾಗಿದೆ? ಇಲ್ಲಿ ಕೆಳಗಡೆ ಅಡ್ಜಸ್ಟ್ಮೆಂಟ್ ನಲ್ಲಿ ಎಷ್ಟು ಕೊಟ್ಟಿದ್ದಾರೆ? 25,000 ಆಗಿದೆ. ಓಕೆ, ಅಂದ್ರೆ ಮೊದಲು ಎಷ್ಟಿತ್ತು? 20,000 ಇತ್ತು ಇನ್ವೆಸ್ಟ್ಮೆಂಟ್. ಇವಾಗ ರಿವ್ಯಾಲ್ಯೂಡ್ ಅಂದ್ರೆ ಹೆಚ್ಚಿಗೆ ಆಗಿದೆ 25,000. ಅಂದ್ರೆ 5,000 ಏನಿದೆಯಲ್ಲ ಹೆಚ್ಚಿಗೆ ಆಯ್ತು ನಮಗೆ. ಈ 5,000 ಹೆಚ್ಚಿಗೆ ಆಗಿದ್ದು ಏನಿದೆಯಲ್ಲ ಎಲ್ಲಿ ಬರಿಬೇಕು ನಾವು? ಬೈ ಸೈಡ್ ನಲ್ಲಿ ಬರಿಬೇಕು. ಬೈ ಇನ್ವೆಸ್ಟ್ಮೆಂಟ್. ಓಕೆ, ಬೈ ಇನ್ವೆಸ್ಟ್ಮೆಂಟ್ ಅಂದ್ರೆ 20,000 ಇದ್ದುದು 25,000 ಆಗಿದೆ. ಓಕೆ, 5,000 ಹೆಚ್ಚಿಗೆ ಆಯ್ತು ನಮಗೆ. ಈ ಕಡೆ ಬೈ ಸೈಡ್ ನಲ್ಲಿ ಬರಿಬೇಕು. ಅರ್ಥ ಆಯ್ತಾ? ಇವಾಗ ನೋಡಿ, ಡೆಪ್ರಿಸಿಯೇಟ್ ಆಗಿದೆ. ಡೆಪ್ರಿಸಿಯೇಟ್ ಯಾವುದಾಗಿದೆ? ಮಷಿನರಿ ಆಗಿದೆ. ಮಷಿನರಿ ಅಮೌಂಟ್ ಎಷ್ಟಿದೆ ಬ್ಯಾಲೆನ್ಸ್ ಶೀಟ್ ನಲ್ಲಿ? ಅಲ್ಲಿದೆ ನೋಡಿ, ಕ್ಯಾಶ್ ಕೆಳಗಡೆ ಇದೆ ನೋಡಿ, ಮಷಿನರಿ 60,000. ಈ 60,000 ಏನಿದೆಯಲ್ಲ ಈ ಕಡೆ ಬರಬೇಕು, ಟೂ ಸೈಡ್. ಮಷಿನರಿ ಎಷ್ಟಿದೆ? 60,000 ಇದೆ. 60,000 ಮೇಲೆ ಎಷ್ಟು ಪರ್ಸೆಂಟೇಜ್ ತೆಗಿ ಅಂದಿದ್ದಾನೆ? ಡೆಪ್ರಿಸಿಯೇಟ್ 5%. 5% ತೆಗಿರಿ. ಎಷ್ಟು ಬಂತು? ಮಷಿನರಿ 60,000 ಮೇಲೆ 5% ತೆಗಿರಿ. ಎಷ್ಟು ಬಂತು? 3,000. 3,000 ಇಲ್ಲಿ ಟೂ ಸೈಡ್ ನಲ್ಲಿ ಬರಿಬೇಕು. ಡೆಪ್ರಿಸಿಯೇಟ್ ಆಗಿದ್ದು
ಟೂ ಸೈಡ್ ನಲ್ಲಿ ಬರೀಬೇಕು, ಅಪರಿಸೆಟ್ ಆಗಿದ್ದು ಬೈ ಸೈಡ್ ನಲ್ಲಿ ಬರೀಬೇಕು. ಈ ರೀತಿ ರಿವ್ಯಾಲ್ಯೂಡ್ ಅಂತ ಕೊಟ್ಟಿರ್ತಾನೆ ಗೊತ್ತಾ. ಇವಾಗ ಇನ್ವೆಸ್ಟ್ಮೆಂಟ್ ಕೊಟ್ಟಿದ್ದ ನೋಡಿ, ಮೊದಲು ಎಷ್ಟಿತ್ತು ಇನ್ವೆಸ್ಟ್ಮೆಂಟ್ ಬ್ಯಾಲೆನ್ಸ್ ಶೀಟ್ ನಲ್ಲಿ 20,000 ಇತ್ತು, ಇವಾಗ ಕೆಳಗಡೆ ಎಷ್ಟಾಗಿದೆ 25,000 ಆಗಿದೆ. ಓಕೆ, 5,000 ಹೆಚ್ಚಿಗೆ ಆಗಿದೆ. ಹೆಚ್ಚಿಗೆ ಆಗಿದ್ದು ಈ ಕಡೆ ಸೈಡ್ ಬರಬೇಕು. ಬಟ್ ಈ PBD ಏನಿದೆಯಲ್ಲ ಮೊದಲು 3,000 ಇತ್ತು, ಇವಾಗ ಕಡಿಮೆ ಆಗಿದೆ. ಇದು PDD ಕಡಿಮೆ ಆಗಿದ್ದು ಬಾಯ್ ಸೈಡ್ ನಲ್ಲಿ ಬರೀಬೇಕು, ನೆನಪಿನಲ್ಲಿ ಇಟ್ಕೊಳ್ಳಿ. ಇವಾಗ ನೋಡ್ರಿ, ಇವಾಗ ನಮ್ದು ಆಪ್ಷನ್ ಸಿ ಆಯ್ತು, ಆಪ್ಷನ್ ಡಿ ಆಯ್ತು, ಆಪ್ಷನ್ ಇ ಎಲ್ಲ ಆಯ್ತು. ಇವಾಗ ನೋಡಿ ಯಾವ ಸೈಡ್ ಅಮೌಂಟ್ ಹೆಚ್ಚಿಗೆ ಬರುತ್ತೆ, ಯಾವ ಸೈಡ್ ಅಮೌಂಟ್ ಹೆಚ್ಚಿಗೆ ಬಂತು. ಓಕೆ, ಈ ಸೈಡ್ ಅಂದ್ರೆ 3,000 ಈ ಕಡೆ ಕಡಿಮೆ ಬಂತು. ಈ ಕಡೆ ಎಷ್ಟಾಗುತ್ತೆ 5,000, 1,000, 5,000 ಎಷ್ಟಾಯ್ತು 11,000 ಆಯ್ತು ಸ್ನೇಹಿತರೆ. 11,000 ಈ ಸೈಡ್ ಅಮೌಂಟ್ ಹೆಚ್ಚು ಬಂತು. ಓಕೆ, ಈ ಸೈಡ್ ಅಮೌಂಟ್ ಹೆಚ್ಚು ಬಂತಲ್ಲ. ಇವಾಗ ನೋಡ್ರಿ 11,000 ಓಕೆ 11,000 ಒಳಗೆ 3,000 ಲೆಸ್ ಮಾಡ್ರಿ. ಓಕೆ, ಎಷ್ಟು ಬರುತ್ತೆ 11,000 ಒಳಗೆ 3,000 ಲೆಸ್ ಮಾಡ್ರಿ, 8,000 ಬರುತ್ತೆ. ಅವಾಗ ಇಲ್ಲೇನು ಬರೀಬೇಕು ಟು ಪಾರ್ಟ್ನರ್ಸ್. ಓಕೆ, ಟು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಪ್ರಾಫಿಟ್. ಓಕೆ, ಪ್ರಾಫಿಟ್ ಟು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಪ್ರಾಫಿಟ್ ಅಂತ ಬರೀಬೇಕು. ಏನಂತ, ಎಷ್ಟು ಬಂತು 8,000. ಓಕೆ, ಅಂದ್ರೆ ಈ ಕಡೆ ಸೈಡ್ ಅಮೌಂಟ್ ಹೆಚ್ಚು ಬಂತು, ಈ ಸೈಡ್ ಅಮೌಂಟ್ ಹೆಚ್ಚು ಬಂತಲ್ಲ, ಇಲ್ಲಿಟ್ಟು ಇದು ಲೆಸ್ ಮಾಡಬೇಕು. ಲೆಸ್ ಮಾಡಿದಾಗ 8,000 ಬಂತು. ಸಪೋಸ್ ಅದೇ ಒಂದು ವೇಳೆ ಅಮೌಂಟ್ ಈ ಸೈಡ್ ಹೆಚ್ಚು ಬಂತಂದ್ರೆ ಈ ಅಮೌಂಟ್ ಇಲ್ಲಿಟ್ಟು ಲೆಸ್ ಮಾಡಿ ಇಲ್ಲಿ ಏನು ಬರ್ತಿದೀವಿ ಟು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಬರ್ತಿದೀವಲ್ಲ, ಇಲ್ಲಿ ಬೈ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಏನು ಲಾಸ್ ಅಂತ ಬರಿತಿದ್ದೀವಿ. ಇವಾಗ ಪ್ರಾಫಿಟ್ ಆಗಿದೆ, ಈ ಕಡೆ ಹೆಚ್ಚು ಬಂದಿದೆ, ಇಲ್ಲಿಟ್ಟು ಲೆಸ್ ಮಾಡಿದ್ರೆ ಪ್ರಾಫಿಟ್ ಬಂತು. ಅರ್ಥ ಆಯ್ತಾ? ಇವಾಗ ನೋಡಿ, ಇವಾಗ ಯಾರ್ಯಾರು ಅದಾರೆ ಪಾರ್ಟ್ನರ್ಸ್, ರಾಜ ಮತ್ತು ರಾಣಿ. ಪ್ರಶ್ನೆ ಪತ್ರಿಕೆಯಲ್ಲಿ ನೋಡ್ರಿ. ಓಕೆ, ಪ್ರಶ್ನೆ ಪತ್ರಿಕೆಯಲ್ಲಿ ಯಾರ್ಯಾರು ಅದಾರೆ, ರಾಜ ಮತ್ತು ರಾಣಿ ಅವರು ಪಾರ್ಟ್ನರ್ಸ್ ಅದಾರೆ. ಇವಾಗ ನೋಡಿ, ರಾಜ ಮತ್ತು ರಾಣಿ ಅವರು ಪಾರ್ಟ್ನರ್ಸ್ ಅದಾರೆ. ಅವ್ರದ್ದು ರೇಷಿಯೋ ಕೊಟ್ಟಿದ್ದಾರೆ ನೋಡಿ. ಏನಂತ ರೇಷಿಯೋ ಕೊಟ್ಟಿದ್ದಾರೆ, ಶೇರಿಂಗ್ ಪ್ರಾಫಿಟ್ ಅಂಡ್ ಲಾಸಸ್ ಇನ್ ದ ರೇಷಿಯೋ ಆಫ್ 3:2. ಅಂದ್ರೆ ಪ್ರಾಫಿಟ್ ಮತ್ತು ಲಾಸಸ್ ಆಗಿದ್ದು ಈ ಒಂದು ರೇಷಿಯೋ ಮುಖಾಂತರ ಅವರು ಹಂಚ್ಕೋತಾರೆ 3:2. ಅಂದ್ರೆ 3 ಮತ್ತು 2 ಎಷ್ಟು 5. ಓಕೆ, 3/5 2/5 ಮಾಡ್ಕೋಬೇಕು. ಅರ್ಥ ಆಯ್ತಾ? ಓಕೆ, 3 ಮತ್ತು 2 ಎಷ್ಟು 5. ಓಕೆ, 3/5 2/5 ಮಾಡ್ಕೋಬೇಕು, ನೆನಪಿನಲ್ಲಿ ಇಟ್ಕೊಳ್ಳಿ. ಇವಾಗ ನೋಡಿ, ಈ 8,000 ಏನಿದೆಯಲ್ಲ ಪ್ರಾಫಿಟ್ ಆಗಿದ್ದು ನಾವು ರೇಷಿಯೋ ಮುಖಾಂತರ ಅವರಿಗೆ ಹಂಚಬೇಕು, ರಾಜ ಮತ್ತು ರಾಣಿ ಅವರಿಗೆ. 8,000 ಇಂಟು ರಾಜಾದು ಯಾವುದು, ಇದು ರಾಜ. ಓಕೆ, ಇದು ರಾಣಿ. 3 ಏನಿದೆಯಲ್ಲ ಇದು ರಾಜಾದು, ಇದು 2 ಏನಿದೆಯಲ್ಲ ಇದು ರಾಣಿದು. ಓಕೆ, 3/5 ಮಾಡಿ ಎಷ್ಟು ಬಂತು, 3/5 ಮಾಡ್ರಿ ಎಷ್ಟು ಬಂತು 4,800. ಓಕೆ, ಅದೇ ರೀತಿ ರಾಣಿಯವರಿಗೆ ಹಂಚಬೇಕಲ್ಲ, ಮತ್ತೆ ರಾಜ ಅವ್ರಿಗೆ ಆಯ್ತು, ಇವಾಗ ರಾಣಿಯವರಿಗೆ ಹಂಚಬೇಕಲ್ಲ. 8,000 2/5 ಎಷ್ಟು ಬಂತು, ಕ್ಯಾಲ್ಕುಲೇಷನ್ ಮಾಡ್ರಿ, 3,000. ಓಕೆ, ಎಷ್ಟು ಬಂತು 3,200. ಆಯ್ತಾ? ಇದು ನಮ್ದು ಒಂದನೇದು ರಿವ್ಯಾಲ್ಯೂಯೇಷನ್ ಅಕೌಂಟ್ ಆಯ್ತು. ಓಕೆ, ಒಂದನೇದು ನಮ್ದು ರಿವ್ಯಾಲ್ಯೂಯೇಷನ್ ಅಕೌಂಟ್ ಆಯ್ತು. ಇವಾಗ ಎರಡನೇದು ಯಾವುದು, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಓಕೆ, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ನೋಡಿ, ಎರಡನೇದು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಓಕೆ, ನಿಮಗೆ ಸ್ವಲ್ಪ ಚಿಕ್ಕದಾಗಿ ಕಾಣ್ತಾ ಇದೆಯಲ್ಲ, ಬಟ್ ಕಾಣ್ತಾ ಇದೆಯಲ್ಲ. ಓಕೆ, ಇವಾಗ ನೋಡ್ರಿ ಸ್ನೇಹಿತರೆ, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ನಲ್ಲಿ ಏನೇನು ಬರೀಬೇಕು ನಾವು. ಓಕೆ, ಪರ್ಟಿಕ್ಯುಲರ್. ಓಕೆ, 3 ಜನ ಪಾರ್ಟ್ನರ್ಸ್ ಹೆಸರು ಬರೀಬೇಕು. ಪರ್ಟಿಕ್ಯುಲರ್, ರಾಜ, ರಾಣಿ, ಮಂತ್ರಿ. ಅಂದ್ರೆ ಕೆಳಗಡೆ ಅದ ನೋಡಿ ಪ್ರಶ್ನೆ ಪತ್ರಿಕೆಯಲ್ಲಿ. ಅಂದ್ರೆ ಅಡ್ಮಿಟ್ ಯಾರಾಗಿದ್ದಾರೆ, ಅಡ್ಮಿಟೆಡ್ ಮಂತ್ರಿ ಅಂತ ಇದೆ ನೋಡಿ. 1/4/2020 ದೇ ಅಡ್ಮಿಟೆಡ್ ಮಂತ್ರಿ ವಾಸ್ ಪಾರ್ಟ್ನರ್. ಓಕೆ, ಮಂತ್ರಿ. ಇವಾಗ ನೋಡ್ರಿ, ಪರ್ಟಿಕ್ಯುಲರ್,
ಇವಾಗ ನೋಡಿ ಪರ್ಟಿಕ್ಯುಲರ್ ಓಕೆ ಪರ್ಟಿಕ್ಯುಲರ್ पर्टिकुलर राजा रानी मंत्री पर्टिकुलर राजा रानी मंत्री ಅರ್ಥ ಆಯ್ತಾ ಇವಾಗ ನೋಡಿ ಸ್ನೇಹಿತರೆ ನೀವು ವಾರ್ಷಿಕ ಪರೀಕ್ಷೆಯಲ್ಲಿ ಕರೆಕ್ಟ್ ಆಗಿ ಲೈನ್ ಹಾಕ್ರಿ ಓಕೆ ಇಲ್ಲ ನಾನು ನಿಮಗೆ ಸಿಂಪಲ್ ಆಗಿ ಓಕೆ ಲೈನ್ಗಳು ಹಾಕಿ ತೋರಿಸ್ತಾ ಇದ್ದೇನೆ ನೀವು ವಾರ್ಷಿಕ ಪರೀಕ್ಷೆಯಲ್ಲಿ ಕರೆಕ್ಟ್ ಆಗಿ ಲೈನ್ ಹಾಕಬೇಕು ಓಕೆ ಇವಾಗ ನೋಡಿ ಸ್ನೇಹಿತರೆ ಇವಾಗ ನಾವು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ನಲ್ಲಿ ಪ್ರಿಪೇರ್ ಮಾಡುವಾಗ ಮೊದಲಿಗೆ ಏನಿದೆಯಲ್ಲ ಬೈ ಬ್ಯಾಲೆನ್ಸ್ ಬ್ರೌಟ್ ಡೌನ್ ಅಂತ ಫಿಕ್ಸ್ ಇದು ಈ ಕಡೆ ಸೈಡ್ ಬರುತ್ತೆ ಇದು ಬೈ ಬ್ಯಾಲೆನ್ಸ್ ಬ್ರೌಟ್ ಡೌನ್ ಯಾವುದು ಅಮೌಂಟ್ ಬರಿಬೇಕಂದ್ರೆ ಪ್ರಶ್ನೆ ಪತ್ರಿಕೆಯಲ್ಲಿ ಬ್ಯಾಲೆನ್ಸ್ ಶೀಟ್ ನಲ್ಲಿ ಲಯಬಿಲಿಟೀಸ್ ಕೆಳಗಡೆ ಇದೆ ನೋಡಿ ಕ್ಯಾಪಿಟಲ್ಸ್ ಅಂತ ರಾಜಾದು 60,000 ರಾಣಿದು 40,000 ಇಲ್ಲಿ ಬರಿಬೇಕಾಗುತ್ತೆ ರಾಜಾ ಕಾಲಮ್ ನಲ್ಲಿ 60,000 ಓಕೆ ರಾಣಿ ಕಾಲಮ್ ನಲ್ಲಿ 40,000 ಓಕೆ ಮತ್ತು ಇಲ್ಲಿ ಬ್ರಿಂಗ್ಸ್ ಅಂತ ಏನಿದೆಯಲ್ಲ ಬ್ರಿಂಗ್ಸ್ 30,000 ಏನು ಕ್ಯಾಪಿಟಲ್ ತಂದಿದ್ದಾನಲ್ಲ ಇಲ್ಲಿ ಬರಿಬಾರ್ದು ಅದು ಸಪರೇಟ್ ಆಗಿ ತೋರಿಸಬೇಕು ಒಂದು ಇಲ್ಲಿ ಡ್ಯಾಶ್ ಇಡಬೇಕು ಓಕೆ ಇವಾಗ ಏನು ಬರಿಬೇಕು ಸ್ನೇಹಿತರೆ ಇವಾಗ ಏನು ಬರಿಬೇಕು ಬೈ ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಬ್ರಾಕೆಟ್ ನಲ್ಲಿ ನ್ಯೂ ಪಾರ್ಟ್ನರ್ ಕ್ಯಾಪಿಟಲ್ ಅಕೌಂಟ್ ನ್ಯೂ ಪಾರ್ಟ್ನರ್ ಕ್ಯಾಪಿಟಲ್ ಅಕೌಂಟ್ ಇವ್ರ ಕಾಲಮ್ ನಲ್ಲಿ ಡ್ಯಾಶ್ ಇವ್ರ ಕಾಲಮ್ ನಲ್ಲಿ ಡ್ಯಾಶ್ ನೋಡಿ ಅವನು ಎಷ್ಟು ತಂದಿದ್ದಾನೆ ಕ್ಯಾಪಿಟಲ್ 30,000 ಏನು ತಂದಿದ್ದಾನಲ್ಲ ಇಲ್ಲಿ 30,000 ಬರೆಯಂಗಿಲ್ಲ ಇಲ್ಲಿ ಬನ್ನಿ ಇವಾಗ ಕ್ಯಾಶ್ ಅಕೌಂಟ್ಗೆ ಓಕೆ ಇಲ್ಲಿ ನೋಡಿ ಇಲ್ಲಿ ನಮಗೆ ಪ್ರಶ್ನೆ ಪತ್ರಿಕೆಯಲ್ಲಿ ಅಸೆಟ್ ನಲ್ಲಿ ಕ್ಯಾಶ್ ಇನ್ ಹ್ಯಾಂಡ್ ಅಂದ್ರೆ ಕ್ಯಾಶ್ ಅಂತ ಕೊಟ್ಟಿದ್ದಾರೆ ನೋಡಿ ಅಸೆಟ್ ನಲ್ಲಿ 5,000 ಕೊಟ್ಟಿದಾರಲ್ಲ ಇದು ಏನು ಬರಿಬೇಕು ಇಲ್ಲಿ ಟು ಬ್ಯಾಲೆನ್ಸ್ ಓಕೆ ಟು ಬ್ಯಾಲೆನ್ಸ್ ಬ್ರೌಟ್ ಡೌನ್ ಓಕೆ ಟು ಬ್ಯಾಲೆನ್ಸ್ ಬ್ರೌಟ್ ಡೌನ್ ಎಷ್ಟಿದೆ 5,000 ಇಲ್ಲಿ ಏನು ಬರಿಬೇಕು ಟು ಮಂತ್ರಿ ಓಕೆ ಟು ಮಂತ್ರಿ ಕ್ಯಾಪಿಟಲ್ ಎಷ್ಟು ತಂದಿದ್ದಾನೆ ಮಂತ್ರಿ ಟು ಮಂತ್ರಿ ಎಷ್ಟು ಕ್ಯಾಪಿಟಲ್ ತಂದಿದ್ದಾನೆ 30,000 ತಂದಿದ್ದಾನೆ ಬಟ್ 30,000 ಬರೆಯಂಗಿಲ್ಲ ಇಲ್ಲಿ ನೋಡಿ 30,000 ಬರೆಯಂಗಿಲ್ಲ ಇಲ್ಲಿ ಅಮೌಂಟ್ ಏನಿದೆಯಲ್ಲ 30,000 ಏನು ಕ್ಯಾಪಿಟಲ್ ತಂದಿದ್ದಾನಲ್ಲ 30,000 ಪ್ಲಸ್ ಗುಡ್ವಿಲ್ ಎಷ್ಟು ತಂದಿದ್ದಾನೆ 10,000 ಗುಡ್ವಿಲ್ ತಂದಿದ್ದಾನೆ 10,000 ಗುಡ್ವಿಲ್ ಓಕೆ 30,000 ಮತ್ತು 10,000 ಎಷ್ಟು ಓಕೆ 40,000 ಈ 40,000 ಏನಿದೆಯಲ್ಲ ಇಲ್ಲಿ ಟು ಮಂತ್ರಿ ಕ್ಯಾಪಿಟಲ್ ಅಕೌಂಟ್ ಏನಿದೆಯಲ್ಲ 40,000 ಇಲ್ಲಿ ಬರಿಬೇಕು ಓಕೆ ಈ 40,000 ಅಕೌಂಟ್ ಇಲ್ಲಿ ನಾವು ಇಲ್ಲಿ ಟೂ ಸೈಡ್ ನಲ್ಲಿ ತೋರಿಸಬೇಕು ಅರ್ಥ ಆಯ್ತಾ ಮಂತ್ರೀಸ್ ಕ್ಯಾಪಿಟಲ್ ಅಕೌಂಟ್ ನಲ್ಲಿ ನಾವು ಅಕೌಂಟ್ ನಲ್ಲಿ ಏನು 40,000 ತೋರಿಸಿದಲ್ಲ ಈ 40,000 ಏನಿದೆಯಲ್ಲ ಇಲ್ಲಿ ನೋಡಿ ನ್ಯೂ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಇವನ ಕಾಲಮ್ ನಲ್ಲಿ 40,000 ತೋರಿಸ್ಬೇಕು ನಾವು ಅರ್ಥ ಆಯ್ತಾ ಇವಾಗ ನೋಡಿ ಸ್ನೇಹಿತರೆ ಇದು ನೋಡಿ ಬೈ ಬ್ಯಾಲೆನ್ಸ್ ಬ್ರೌಟ್ ಡೌನ್ ಬೈ ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ನ್ಯೂ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಏನಿದೆಯಲ್ಲ ಓಕೆ 10,000 ಮತ್ತು 30,000 ಕ್ಯಾಪಿಟಲ್ ಮತ್ತು ಗುಡ್ವಿಲ್ ತಂದಿದ್ದಾನೆ ಮಂತ್ರಿ ಆ ಎರಡು ಟೋಟಲ್ ಮಾಡಿ ಇಲ್ಲಿ ಬರ್ದಿದ್ವಿ ಆ ಬರ್ದಿದ್ದು ಅಮೌಂಟ್ ಏನಿದೆ ಟೋಟಲ್ ಮಾಡಿದ್ವಿ ಇಲ್ಲಿ ಕೂಡ ತೋರಿಸ್ಬೇಕು ಇಲ್ಲಿ ಕೂಡ ತೋರಿಸ್ಬೇಕು ಓಕೆ ಇಲ್ಲಿ ನೋಡ್ರಿ ಇವಾಗ ಬೈ ಗುಡ್ವಿಲ್ ಓಕೆ ಬೈ ಗುಡ್ವಿಲ್ ಎಷ್ಟು ತಂದಿದ್ದಾನೆ ಅವನು 10,000 ಗುಡ್ವಿಲ್ ತಂದಿದ್ದಾನೆ ಈ 10,000 ಗುಡ್ವಿಲ್ ಏನಿದೆಯಲ್ಲ ಅಂದ್ರೆ 10,000 ಗುಡ್ವಿಲ್ ಏನಿದೆಯಲ್ಲ 3:2 ಈ ಒಂದು ರೇಷಿಯೋ ಮುಖಾಂತರ ಹಂಚಬೇಕು ಓಕೆ 10,000 ಇಂಟು ಓಕೆ 3/5 ಮತ್ತು 10,000 ಇಂಟು 2/5 ಇದು ರಾಜ ಅವರಿಗೆ ಹಂಚಬೇಕು ಇದು ರಾಣಿಯವರಿಗೆ ಹಂಚಬೇಕು ಓಕೆ ಎಷ್ಟು ಬರುತ್ತೆ ಸ್ನೇಹಿತರೆ ರಾಜ ಅವರಿಗೆ ಎಷ್ಟು ಬರುತ್ತೆ 6,000 ಬರುತ್ತೆ ಅದೇ ರೀತಿ ರಾಣಿಯವರಿಗೆ ಎಷ್ಟು ಬರುತ್ತೆ 4,000 ಬರುತ್ತೆ ಓಕೆ ಈ 4,000 ಮತ್ತು 6,000 ಏನಿದೆಯಲ್ಲ ಇವ್ರ ಕಾಲಮ್ ನಲ್ಲಿ ಇಲ್ಲಿ ತೋರಿಸಬೇಕು ಗುಡ್ವಿಲ್ ಏನಿದೆಯಲ್ಲ 3:2 ಈ ಒಂದು ರೇಷಿಯೋ ಮುಖಾಂತರ ಅವರಿಗೆ ನಾವು ಹಂಚಬೇಕಾಗುತ್ತೆ ಗುಡ್ವಿಲ್ ಅಮೌಂಟ್ ಎಷ್ಟಿದೆ 10,000 ಇದೆ ಈ 10,000 ಮೇಲೆ ಏನಿದೆಯಲ್ಲ ನಾವು ಈ ರೇಷಿಯೋ ಮುಖಾಂತರ ಹಂಚಬೇಕು 6,000 ರಾಜಾಂದು 4,000 ರಾಣಿದು ಇವನ್ ಕಾಲಮ್ ನಲ್ಲಿ ಏನಿದೆಯಲ್ಲ ಡ್ಯಾಶ್ ಯಾಕಂದ್ರೆ ರೇಷಿಯೋ 3:2 ಅಷ್ಟೇ ಇದೆ ನೋಡಿ ರೇಷಿಯೋ ಮುಖಾಂತರ ಹಂಚಿದ ನಂತರ ಇಲ್ಲಿ ಏನು ಕೊಟ್ಟಿದ್ದಾರೆ ಗುಡ್ವಿಲ್ ಈಸ್ ಟು ಬಿ ವಿಡ್ರನ್ ಬೈ ದ ಓಲ್ಡ್ ಪಾರ್ಟ್ನರ್ಸ್ ಏನಿದೆ ನೋಡಿ ವಿಡ್ರಾನ್ ಮಾಡ್ಕೊಂಡಿದ್ದಾರೆ ಗುಡ್ವಿಲ್ ಏನಿದೆಯಲ್ಲ ಈ 6,000 ಮತ್ತು 4,000 ಏನಿದೆಯಲ್ಲ ಈ ಎರಡು ಅಮೌಂಟ್ ನಾವು ಯಾರ ಕಾಲಮ್ ನಲ್ಲಿ ಇಲ್ಲಿ ನೋಡಿ ಇಲ್ಲಿ ಕ್ರೆಡಿಟ್ ಆಗಿದೆ ಓಕೆ
ಇಲ್ಲಂದ್ರೆ ಗುಡ್ವಿಲ್ ಏನಿದಿಲ್ಲ ರೇಷೋ ಮುಖಾಂತರ ನಾವು 10,000 ಮೇಲೆ ಏನಿದಿಲ್ಲ 10,000 ಮೇಲೆ ರೇಷೋ ಮುಖಾಂತರ ಇಲ್ಲಿ 6,000 ಮತ್ತು 4,000 ಅಂತ ರಾಜಾ ಕಾಲಮ್ ನಲ್ಲಿ ಮತ್ತು ರಾಣಿ ಕಾಲಮ್ ನಲ್ಲಿ ಇಲ್ಲಿ ಕ್ರೆಡಿಟ್ ಮಾಡಿದ್ವಿ ನಾವು. ಓಕೆ, ಕ್ರೆಡಿಟ್ ಮಾಡಿದ್ವಿ. ಇವಾಗ ಡೆಬಿಟ್ ನಲ್ಲಿ ಕೂಡ ತೋರಿಸಬೇಕು. ಯಾಕಂದ್ರೆ ಇಲ್ಲಿ ಏನಂದಿದ್ದಾರೆ, ಗುಡ್ವಿಲ್ ಇಸ್ ಟು ಬಿ ವಿಡ್ರನ್ ಬೈ ದ ಓಲ್ಡ್ ಪಾರ್ಟ್ನರ್ಸ್. ಗುಡ್ವಿಲ್ ಏನಿದೆಯಲ್ಲ ಓಲ್ಡ್ ಪಾರ್ಟ್ನರ್ಸ್ ಅವರು ವಿಡ್ರನ್ ಕೂಡ ಮಾಡಬೇಕು. ಇಲ್ಲಿ ನೋಡಿ, ಇಲ್ಲಿ ಕ್ರೆಡಿಟ್ ಆಗಿದೆ, ಇಲ್ಲಿ ಡೆಬಿಟ್ ಕೂಡ ತೋರಿಸಬೇಕು. ಏನಂತ ಬರೀತೀರಾ ಇಲ್ಲಿ, ಟು ರಾಜಾ ಕ್ಯಾಪಿಟಲ್ ಅಕೌಂಟ್ ಟು ರಾಣಿ ಕ್ಯಾಪಿಟಲ್ ಅಕೌಂಟ್. ಓಕೆ, ಟು ರಾಜಾ ಕ್ಯಾಪಿಟಲ್ ಅಕೌಂಟ್ ಟು ರಾಣಿ ಕ್ಯಾಪಿಟಲ್ ಅಕೌಂಟ್ ಅಂತ ಏನು ಇಲ್ಲಿ ಬರೀದು ನಾವು. ಇಲ್ಲಿ ಕೂಡ ಬೈ ರಾಜಾಸ್ ಕ್ಯಾಪಿಟಲ್ ಅಕೌಂಟ್, ಅದೇ ರೀತಿ ಬೈ ರಾಣಿ ಕ್ಯಾಪಿಟಲ್ ಅಕೌಂಟ್ ಅಂತ. ಓಕೆ, 6,000 ಮತ್ತು 4,000. ಅರ್ಥ ಆಯ್ತಾ? ಯಾವ ಸೈಡ್ ಅಮೌಂಟ್ ಹೆಚ್ಚು ಬಂತು ಸ್ನೇಹಿತರೆ? 40,000 ಪ್ಲಸ್, ಓಕೆ 40,000 ಪ್ಲಸ್ 5,000 ಎಷ್ಟಾಯ್ತು ಇಲ್ಲಿ? 45,000 ಆಯ್ತು. ಈ 45,000 ಒಳಗೆ ಏನಿದೆಯಲ್ಲ, ಓಕೆ 4,000 ಮತ್ತು 6,000 ಮೈನಸ್ ಮಾಡಿ ಎಷ್ಟು ಬಂತು? ಬೈ ಬ್ಯಾಲೆನ್ಸ್ ಬ್ರೌಡನ್ ಎಷ್ಟು ಬಂತದು? 35,000 ಬಂತು. ಓಕೆ, ಈ 35,000 ಬಂತು ಇಲ್ಲಿ. ಓಕೆ, ಈ 6,000 ಮತ್ತು 4,000 ಇಲ್ಲಿ ಏನಿದಿಲ್ಲ, ಇಲ್ಲಿ ಕೂಡ ಏನಿದಿಲ್ಲ, ಯಾರ ಕಾಲಮ್ ನಲ್ಲಿ ತೋರಿಸ್ಬೇಕಂದ್ರೆ ಮಂತ್ರಿ ಅವರ ಕಾಲಮ್ ನಲ್ಲಿ ತೋರಿಸಬೇಕು. ಓಕೆ, ಇಲ್ಲಿ ನೋಡಿ, ಬೈ ರಾಜಾಸ್ ಕ್ಯಾಪಿಟಲ್ ಅಕೌಂಟ್ ರಾಣೀಸ್ ಕ್ಯಾಪಿಟಲ್ ಅಕೌಂಟ್ ಅಂತ ಇಲ್ಲಿ ನಾವು ಏನಿದೆಯಲ್ಲ ರಾಜಾ ಕಾಲಮ್ ನಲ್ಲಿ ಮತ್ತು ರಾಣಿ ಕಾಲಮ್ ನಲ್ಲಿ ಕ್ರೆಡಿಟ್ ಮಾಡಿದ್ದೇವೆ 6,000 ಮತ್ತು 4,000. ಅವಾಗ ಮತ್ತೇನಿದಿಲ್ಲ ಅಲ್ಲಿ ರಾಜಾಸ್ ಕ್ಯಾಪಿಟಲ್ ಅಕೌಂಟ್ ಮತ್ತು ರಾಣೀಸ್ ಕ್ಯಾಪಿಟಲ್ ಅಕೌಂಟ್ ಅಂತ ಬರೀದು ಮಂತ್ರಿ ಅವರ ಕಾಲಮ್ ನಲ್ಲಿ ಡೆಬಿಟ್ ಮಾಡಿಸಬೇಕು. ಯಾಕಂದ್ರೆ ಇವ್ರ ಕಾಲಮ್ ನಲ್ಲಿ ಡೆಬಿಟ್ ಆಗಿದೆ, ಇವ್ರ ಕಾಲಮ್ ನಲ್ಲಿ ಕ್ರೆಡಿಟ್ ಆಗಿದೆ. ಇಲ್ಲಿ ಈ ರೀತಿ ತೋರಿಸಬೇಕು. ಟು ರಾಜಾಸ್ ಕ್ಯಾಪಿಟಲ್ ಅಕೌಂಟ್ ಏನಿದೆಯಲ್ಲ 6,000 ಡೆಬಿಟ್ ಆಗಿದೆ ಮತ್ತು 4,000 ಅರ್ಥ ಆಯ್ತಾ, ಡೆಬಿಟ್ ಆಗಿದೆ. ಈ ರೀತಿ ತೋರಿಸಬೇಕು. ಇದೆಲ್ಲ ಆದ ನಂತರ ಸ್ನೇಹಿತರೆ, ಓಕೆ ಇವಾಗ ನೋಡ್ರಿ, ಓಕೆ ಬೈ ಗುಡ್ವಿಲ್ ಅಂತ ಏನಿದಿಲ್ಲ 6,000 ಮತ್ತು 4,000 ಇಲ್ಲಿ ಏನಿದೆಯಲ್ಲ ಇಲ್ಲಿ ತೋರಿಸಬೇಕಾಗುತ್ತೆ. ಟು ರಾಜಾಸ್ ಕ್ಯಾಪಿಟಲ್ ಅಕೌಂಟ್, ಓಕೆ ಟು ರಾಣೀಸ್ ಕ್ಯಾಪಿಟಲ್ ಅಕೌಂಟ್ ಅಂತ ಇಲ್ಲಿ ಅವರ ಮಂತ್ರಿ ಕಾಲಮ್ ನಲ್ಲಿ ಸಪರೇಟ್ ಆಗಿ ತೋರಿಸಬೇಕಾಗುತ್ತೆ. ಇವಾಗ ಏನಿದೆಯಲ್ಲ ಇಲ್ಲಿ ಟು ಕ್ಯಾಶ್, ಓಕೆ ಟು ಕ್ಯಾಶ್ ಅಕೌಂಟ್ ಅಂತ ಬರೀದು, ಟು ಕ್ಯಾಶ್ ಅಕೌಂಟ್ ಅಂತ ಬರೀದು ಇನ್ನು 6,000 ಏನಿದಿಲ್ಲ 6,000 ಈ ಕಡೆ ರಾಜಾ ಕಾಲಮ್ ನಲ್ಲಿ ತೋರಿಸಬೇಕು, ಡೆಬಿಟ್ ಆಗಿದ್ದು. ಓಕೆ, ಇಲ್ಲಿ ನೋಡಿ, ಇಲ್ಲಿ ಕ್ರೆಡಿಟ್ ಆಗಿದೆಯಲ್ಲ ರಾಜಾ ಕಾಲಮ್ ನಲ್ಲಿ ಡೆಬಿಟ್ ಆಗಿದ್ದು ತೋರಿಸಬೇಕು. ಮತ್ತು ರಾಣಿ ಕಾಲಮ್ ನಲ್ಲಿ 4,000 ಏನಿದೆಯಲ್ಲ ಡೆಬಿಟ್ ಆಗಿದ್ದು ತೋರಿಸಬೇಕು. ಇಲ್ಲಿ ಡ್ಯಾಶ್ ಇಡಬೇಕು. ಅರ್ಥ ಆಯ್ತಾ? ಇವಾಗ ನೋಡ್ರಿ, ಇವಾಗ ಏನು ಬರಿಬೇಕು? ಇವಾಗ ಪ್ರಶ್ನೆ ಪತ್ರಿಕೆಯಲ್ಲಿ ನಮಗೆ ರಿಸರ್ವ್ ಫಂಡ್ ಮತ್ತು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ಇವಾಗ ರಿಸರ್ವ್ ಫಂಡ್ ಕೊಟ್ಟಿದ್ದಾರೆ ನೋಡಿ, ಲಯಬಿಲಿಟಿ ಸೈಡ್ ನಲ್ಲಿ ರಿಸರ್ವ್ ಫಂಡ್ ಕೊಟ್ಟಿದ್ದಾರೆ. ಏನಂತ? ಜನರಲ್ ರಿಸರ್ವ್ ಫಂಡ್ ಅಂತ ಕೊಟ್ಟಿದ್ದಾರೆ ನೋಡಿ. ಲಯಬಿಲಿಟೀಸ್ ನಲ್ಲಿ ಜನರಲ್ ಫಂಡ್ ಅಂತ ಕೊಟ್ಟಿದ್ದಾರೆ. ಎಷ್ಟು? 25,000. ಆ 25,000 ಯಾವ ಸೈಡ್ ಬರುತ್ತೆ? ಬೈ ಸೈಡ್ ಬರುತ್ತೆ. ಯಾಕೆಂದ್ರೆ ಲಯಬಿಲಿಟೀಸ್ ಸೈಡ್ ನಲ್ಲಿ ಕೊಟ್ಟಿದ್ದಾರೆ. ಲಯಬಿಲಿಟೀಸ್ ನಲ್ಲಿ ಕೊಟ್ಟಿದ್ದು ಬೈ ಸೈಡ್ ನಲ್ಲಿ ಬರಬೇಕು. ಓಕೆ, ಜನರಲ್ ರಿಸರ್ವ್ 25,000 ಕೊಟ್ಟಿದ್ದಾರೆ. ಅದೇ ಒಂದು ವೇಳೆ ಅಸೆಟ್ ನಲ್ಲಿ ಕೊಟ್ಟಿದ್ರೆ ನಾವು ಟೂ ಸೈಡ್ ಬರ್ತಿದ್ವಿ. ಈ ರೀತಿ ಮಾಡ್ಕೋಬೇಕು. ಓಕೆ, ಇಲ್ಲಿ ಬೈ ಜನರಲ್ ಫಂಡ್. ಜನರಲ್ ಫಂಡ್ ಎಷ್ಟಿದೆ? 25,000 ಇದೆ. ಆ 25,000 ಏನಿದೆಯಲ್ಲ ರೇಷಿಯೋ ಮುಖಾಂತರ ಹಂಚಬೇಕು. 3:2 ರೇಷಿಯೋ ಮುಖಾಂತರ ಹಂಚಬೇಕು. ಅಂದ್ರೆ 25,000 ಇಂಟು 3/5 2/5 ಮಾಡ್ರಿ. ಎಷ್ಟು ಬರುತ್ತೆ ಸ್ನೇಹಿತರೆ? 15,000 ಮತ್ತು 10,000 ಅಂತ ಬರುತ್ತೆ. 15,000 ಮತ್ತು 10,000 ಇವ್ರ ಕಾಲಮ್ ನಲ್ಲಿ ಡ್ಯಾಶ್ ಮಂತ್ರಿ ಕಾಲಮ್ ನಲ್ಲಿ. ಇವಾಗ ಪ್ರಾಫಿಟ್ ಅಂಡ್ ಲಾಸ್ ಕೊಟ್ಟಿದ್ದಾರೆ ನೋಡಿ. ಯಾವ ಸೈಡ್ ಕೊಟ್ಟಿದ್ದಾರೆ? ಇನ್ವೆಸ್ಟ್ಮೆಂಟ್ ಕೆಳಗಡೆ ಕೊಟ್ಟಿದ್ದಾರೆ ನೋಡಿ. ಅಸೆಟ್ ನಲ್ಲಿ ಪ್ರಾಫಿಟ್ PLN ಅಕೌಂಟ್ ಅಂತ ಕೊಟ್ಟಿದ್ದಾರೆ ನೋಡಿ. ಪ್ರಾಫಿಟ್ ಅಂಡ್ ಲಾಸ್ 5,000 ಕೊಟ್ಟಿದ್ದಾರೆ. ಅಸೆಟ್ ನಲ್ಲಿ ಕೊಟ್ಟಿದ್ದಾರೆ, ಸೊ ಅದಕ್ಕೆ ಟೂ ಸೈಡ್ ನಲ್ಲಿ ಬರೀಬೇಕು. ಹೇಗೆ ನಾವು ಜನರಲ್ ರಿಸರ್ವ್ ಫಂಡ್ ಲಯಬಿಲಿಟೀಸ್ ನಲ್ಲಿ ಕೊಟ್ಟಿದ್ದಾರೆ, ಸೊ ಬೈ ಸೈಡ್ ನಲ್ಲಿ ಬರೀತೀವಿ. ಎರಡೂ ಕೂಡ ಲಯಬಿಲಿಟೀಸ್ ನಲ್ಲಿ ಕೊಟ್ಟಿದ್ದಾರೆ, ಬೈ ಸೈಡ್ ನಲ್ಲಿ ಬರ್ತಿದ್ವಿ. ಜನರಲ್ ಫಂಡ್ ನಮಗೆ ಲಯಬಿಲಿಟೀಸ್ ನಲ್ಲಿ ಕೊಟ್ಟಿದ್ದಾರೆ ಜನರಲ್ ಫಂಡ್, ಸೊ ಅದಕ್ಕೆ ಬೈ ಸೈಡ್ ನಲ್ಲಿ ನಾವು ಬರ್ದೀನಿ. ಇವಾಗ ಅಸೆಟ್ ನಲ್ಲಿ ಕೊಟ್ಟಿದ್ದಾರೆ ಜನರಲ್ ಫಂಡ್, ಟೂ ಸೈಡ್ ನಲ್ಲಿ ಬರ್ತಿದ್ದೀನಿ ಈ ರೀತಿ. ಇವಾಗ ಇಲ್ಲಿ ಏನು ಕೊಟ್ಟಿದ್ದಾರೆ? ಇನ್ವೆಸ್ಟ್ಮೆಂಟ್ ಕೆಳಗಡೆ ಏನು ಕೊಟ್ಟಿದ್ದಾರೆ? ಪ್ರಾಫಿಟ್ ಅಂಡ್ ಲಾಸ್ ಕೊಟ್ಟಿದ್ದಾರೆ ನೋಡಿ 5,000. ಇಲ್ಲಿ ಏನು ಬರೀಬೇಕು? ಟು PLN ಅಕೌಂಟ್ 5,000 ಕೊಟ್ಟಿದ್ದಾರೆ. 5,000 ಏನಿದಿಲ್ಲ ಈ ಒಂದು ರೇಷಿಯೋ ಮುಖಾಂತರ
3:2 3:2 ರೇಷಿಯೋ ಮುಖಾಂತರ ಹಂಚಬೇಕು 5,000 ಇಂಟು 3/5 2/5 ಮಾಡ್ರಿ ರೇಷಿಯೋ ಮುಖಾಂತರ ಹಂಚಿ ಅವರಿಗೆ ಎಷ್ಟು ಬರುತ್ತೆ 3,000 ಮತ್ತು 2,000 ಓಕೆ 40,000 4,000 10,000 ಮತ್ತು ಅದೇ ರೀತಿ 40,000 10,000 4,000 ಮತ್ತು 32,000 ಎಲ್ಲ ಟೋಟಲ್ ಮಾಡ್ರಿ ಅದೇ ರೀತಿ 60,000 6,000 ಓಕೆ 15,000 4,800 ಟೋಟಲ್ ಮಾಡ್ರಿ ಎಷ್ಟಾಗುತ್ತೆ ಇಲ್ಲಿ 40,000 ಬರುತ್ತೆ ಓಕೆ ಎಷ್ಟು ಬಂತಿದು ಇದು 40,000 ಅದೇ ರೀತಿ ಇದೆಷ್ಟು ಬಂತು 57,200 ಓಕೆ ಅದೇ ರೀತಿ 85,800 ಅದೇ ರೀತಿ ಇದು 40,000 ಇದೇ ಅಮೌಂಟ್ ಈ ಕಡೆ ಇಡಬೇಕು ಓಕೆ 57,200 85,800 ಓಕೆ ಇವಾಗ 40,000 ಒಳಗೆ ಏನಿದೆಯಲ್ಲ 4,000 ಮತ್ತು 6,000 ಮೈನಸ್ ಮಾಡ್ರಿ ಎಷ್ಟು ಬಂತು ಇಲ್ಲಿ 30,000 ಬಂತು 40,000 ಒಳಗೆ 4,000 ಮತ್ತು 6,000 ಮೈನಸ್ ಮಾಡ್ರಿ ಇಲ್ಲಿ 30,000 ಬಂತು ಓಕೆ 57,200 ಒಳಗೆ 2,000 4,000 ಮೈನಸ್ ಮಾಡ್ರಿ ಎಷ್ಟು ಬಂತು 51,200 ಓಕೆ ಅದೇ ರೀತಿ 85,800 ಒಳಗೆ ನೋಡಿ 3,000 ಮತ್ತು 6,000 ಮೈನಸ್ ಮಾಡ್ರಿ 6,000 ಮತ್ತು 3,000 ಮೈನಸ್ ಮಾಡ್ರಿ ಎಷ್ಟು ಬಂತು 76,800 ಬಂತು ಇದೇನು ಅವಾಗ ಏನು ಬರಬೇಕು ಟು ಬ್ಯಾಲೆನ್ಸ್ ಕ್ಯಾರಿಡ್ ಆನ್ ಫಿಗರ್ ಟು ಬ್ಯಾಲೆನ್ಸ್ ಕ್ಯಾರಿಡ್ ಆನ್ ಫಿಗರ್ ಅಂತ ಬಂತಿದ್ದು ಇವಾಗ ನೋಡಿ ಲಾಸ್ಟ್ ಸ್ಟೆಪ್ ಯಾವುದು ನಮ್ದು ಬ್ಯಾಲೆನ್ಸ್ ಶೀಟ್ ಬಿಡಿಸ್ಬೇಕು ಇವಾಗ ಬ್ಯಾಲೆನ್ಸ್ ಶೀಟ್ ಬಿಡಿಸ್ಬೇಕು ಬ್ಯಾಲೆನ್ಸ್ ಶೀಟ್ ನಲ್ಲಿ ಬಿಡಿಸುವಾಗ ನೋಡಿ ಸ್ನೇಹಿತರೆ ನಿಮಗೆ ಇಲ್ಲಿ ಜಾಗ ಇಲ್ಲ ಇಲ್ಲಿ ಬರಿತೀನಿ ನೋಡ್ರಿ ಇಲ್ಲಿ ಬ್ಯಾಲೆನ್ಸ್ ಶೀಟ್ ಇಲ್ಲಿ ಬರಿತೀನಿ ಇಲ್ಲಿ ಜಾಗ ಇಲ್ಲ ನನಗೆ ಇಲ್ಲಿ ಬರಿತೀನಿ ನೋಡ್ರಿ ಇದು ಕೂಡ ಕ್ಲೋಸ್ ಆಯ್ತು ಬಿಡ್ರಿ ಇಲ್ಲಿ ಬರಿತೀನಿ ಬ್ಯಾಲೆನ್ಸ್ ಶೀಟ್ ಆಸ್ ಆನ್ 31/3/2023 ಓಕೆ ಇಲ್ಲಿ ನೋಡಿ ಲಯಬಿಲಿಟೀಸ್ ಬರುತ್ತೆ ಓಕೆ ಲಯಬಿಲಿಟೀಸ್ ಮತ್ತು ಅಮೌಂಟ್ ಅಸೆಟ್ಸ್ ಇಲ್ಲಿ ಅಮೌಂಟ್ ಇಲ್ಲಿ ನೋಡ್ರಿ ಈ ರೀತಿ ಕಾಲಮ್ ಹಾಕೋಬೇಕು ಲಯಬಿಲಿಟೀಸ್ ಅಮೌಂಟ್ ಅಸೆಟ್ ಅಮೌಂಟ್ ಅಂತ ಕಾಲಮ್ ಹಾಕಬೇಕು ಇವಾಗ ಏನು ಬರಿಬೇಕಂದ್ರೆ ಇಲ್ಲಿ ನೋಡಿ ನಮಗೆ ಪ್ರಶ್ನೆ ಪತ್ರಿಕೆಯಲ್ಲಿ ಏನಿದೆಯಲ್ಲ ಪ್ರಶ್ನೆ ಪತ್ರಿಕೆಯಲ್ಲಿ ಏನು ಕೊಟ್ಟಿದ್ದಾರೆ ಲಯಬಿಲಿಟಿ ಸೈಡ್ ನಲ್ಲಿ ಏನು ಕೊಟ್ಟಿದ್ದಾರೆ ಬಿಲ್ಸ್ ಪೇಬಲ್ ಮತ್ತು ಕ್ರೆಡಿಟರ್ಸ್ ಅಂತ ಕೊಟ್ಟಿದ್ದಾರೆ ಸೇಮ್ ಆಸ್ ಇಟ್ ಇಲ್ಲಿ ಬರಿಬೇಕು ಬಿಲ್ಸ್ ಪೇಬಲ್ ಅಮೌಂಟ್ ಎಷ್ಟು ಕೊಟ್ಟಿದ್ದಾರೆ 20,000 ಓಕೆ 20,000 ಬರ್ಕೊಳ್ಳಿ ಅದೇ ರೀತಿ ಕ್ರೆಡಿಟರ್ಸ್ ಅಮೌಂಟ್ ಎಷ್ಟು ಕೊಟ್ಟಿದ್ದಾರೆ ಕ್ರೆಡಿಟರ್ಸ್ ಅಮೌಂಟ್ ಎಷ್ಟು ಕೊಟ್ಟಿದ್ದಾರೆ 40,000 ಆಸ್ ಇಟ್ ಇಲ್ಲಿ ಬರ್ಕೊಳ್ಳಿ ಓಕೆ ಇವಾಗ ನೋಡ್ರಿ ಈ ಕಡೆ ನಾವು ಅಸೆಟ್ ನಲ್ಲಿ ಬರೆಯುವಾಗ ಏನಿದೆಯಲ್ಲ ಅಸೆಟ್ ನಲ್ಲೇ ನೋಡಬೇಕು ಪ್ರಶ್ನೆ ಪತ್ರಿಕೆಯಲ್ಲಿ ಬ್ಯಾಲೆನ್ಸ್ ಶೀಟ್ ನಲ್ಲಿ ಪ್ರಶ್ನೆ ಪತ್ರಿಕೆಯಲ್ಲಿ ಬ್ಯಾಲೆನ್ಸ್ ಶೀಟ್ ಕೊಟ್ಟಿರಲ್ಲ ಅಸೆಟ್ ನಲ್ಲೇ ನೋಡ್ಕೋಬೇಕು ಓಕೆ ಸೊ ಏನು ಕೊಟ್ಟಿದ್ದಾರೆ ಒಂದನೇದು ಕ್ಯಾಶ್ ಅಂತ ಕೊಟ್ಟಿದ್ದಾರೆ ಓಕೆ ಆ ಕ್ಯಾಶ್ ನಾನು ಏನು ಕೊಟ್ಟಿದ್ದಾರಲ್ಲ ಕ್ಯಾಶ್ ನಾವು ಈ ಒಂದು ಕ್ಯಾಶ್ ನಾವು ಬರಿಬೇಕಾಗುತ್ತೆ ಅಲ್ಲಿ ಓಕೆ ನಾನು ನಿಮ್ಗೆ ಹೇಳ್ತೀನಿ ಇಲ್ಲಿ ನೋಡ್ರಿ ಕ್ಯಾಶ್ ಕೊಟ್ಟಿದ್ದಾರೆ ಅದರ ಕೆಳಗಡೆ ಏನು ಕೊಟ್ಟಿದ್ದಾರೆ ಮಷಿನರಿ ಕೊಟ್ಟಿದ್ದಾರೆ ಮಷಿನರಿ ಎಷ್ಟು ಕೊಟ್ಟಿದ್ದಾರೆ 60,000 ಮಷಿನರಿ 60,000 ಇಲ್ಲಿ ನಿಮಗೆ ಚಿಕ್ಕದಾಗಿ ಬರೀತಿದೆ ನೀವು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ನೋಡಿ ಮಷಿನರಿ ಎಷ್ಟು ಕೊಟ್ಟಿದೆ 60,000 ಇಲ್ಲಿ ಲೆಸ್ ಮಾಡ್ಕೋಬೇಕು ಲೆಸ್ ಓಕೆ ಲೆಸ್ ಯಾಕಂದ್ರೆ ಲೆಸ್ ಯಾಕೆ ಮಾಡ್ಕೋಬೇಕು ಲೆಸ್ ನೋಡ್ರಿ ಡೆಪ್ರಿಸಿಯೇಟ್ ಆಗಿದ್ದು ಲೆಸ್ ಮಾಡಬೇಕು ಅಪ್ರಿಸಿಯೇಟ್ ಆಗಿದ್ದು ಇಲ್ಲಿ ಯಾಡ್ ಮಾಡ್ಕೋಬೇಕು ಇಲ್ಲಿ ನೋಡಿ ಇವಾಗ ಚಿಹ್ನೆ ಈ ರೀತಿ ಲೆಸ್ ಇದು ಲೆಸ್ ಯಾಕಂದ್ರೆ ಮಷಿನರಿ ಡೆಪ್ರಿಸಿಯೇಟ್ ಆಗಿದೆ ಎಷ್ಟಾಗಿದೆ
3000 ಡೆಪ್ರಿಸೇಟ್ ಆಗಿದೆ. ಸೊ ಡೆಪ್ರಿಸೇಟ್ ಇಲ್ಲಿ ಶಾರ್ಟ್ಕಟ್ ಆಗಿ ಡೆಪ್ರಿಸೇಟ್ ಅಂತ 3000. ಓಕೆ, 60,000 ಒಳಗೆ 3000 ಮೈನಸ್ ಮಾಡ್ರಿ, ಎಷ್ಟು ಬರುತ್ತೆ? 57,000 ಆಯ್ತಾ. ಅದೇ ರೀತಿ ಇವಾಗ ಮಷಿನರಿ ಆಯ್ತು. ಮಷಿನರಿ ಕೆಳಗಡೆ ಏನು ಕೊಟ್ಟಿದ್ದಾರೆ? ಸ್ಟಾಕ್ ಅಂತ ಕೊಟ್ಟಿದ್ದಾರೆ 25,000. ಸ್ಟಾಕ್ಗೆ ಯಾವುದೇ ರೀತಿ ರಿವ್ಯಾಲ್ಯೂಡ್ ಅಡ್ಜಸ್ಟ್ಮೆಂಟ್ 30%, 10% ಅಂತ ಕೊಟ್ಟಿಲ್ಲ. ಸೊ ಡೈರೆಕ್ಟ್ ಆಗಿ ಇಲ್ಲಿ ಏನಿದಿಲ್ಲ ಸ್ಟಾಕ್ ಅಂತ ಬರೀಬೇಕು. ಸ್ಟಾಕ್ ಅಂತ 25,000 ಡೈರೆಕ್ಟ್ ಆಗಿ ಅಮೌಂಟ್ ಬರೀಬೇಕು. ಆಯ್ತಾ. ಇವಾಗ ನೋಡಿ ಇಲ್ಲಿ ಡೆಬಿಟರ್ಸ್ ಅಂತ ಕೊಟ್ಟಿದ್ದಾರೆ ನೋಡಿ. ಏನಂತ? ಸ್ಟಾಕ್ ಕೆಳಗಡೆ ಡೆಬಿಟರ್ಸ್ ಕೊಟ್ಟಿದ್ದಾರೆ ಎಷ್ಟು? 23,000. ಇಲ್ಲಿ ನೋಡಿ ಡೆಬಿಟರ್ಸ್, ಓಕೆ, ಡೆಟರ್ಸ್ ಅಂತ ಕೂಡ ಕರೀತೀರಾ ನೀವು. 23,000. ಓಕೆ, ಲೆಸ್ ಪಿ ಡಿ ಡಿ ಎಷ್ಟು ಕೊಟ್ಟಿದ್ದಾರೆ? ಲೆಸ್ ಪಿ ಡಿ ಡಿ 3,000 ಕೊಟ್ಟಿದ್ದಾರಲ್ಲ, ಅದು ಬರೆಯಂಗಿಲ್ಲ. ಇಲ್ಲಿ ಇದೆ ನೋಡಿ ಪಿ ಡಿ ಡಿ ಅಂದ್ರೆ 3,000 ಒಳಗೆ ಏನಿದೆಯಲ್ಲ ನಾವು 2,000 ಮೈನಸ್ ಮಾಡಿದ್ವಿ, 1,000 ಬಂತು. ಇಲ್ಲಿ ಕೆಳಗಡೆ ಏನು ಕೊಟ್ಟಿದ್ದಾರೆ? ಅಡ್ಜಸ್ಟ್ಮೆಂಟ್ ಒಳಗೆ ಪಿ ಡಿ ಡಿ ಈಸ್ ರೆಡ್ಯೂಸ್ಡ್ 2,000 ಏನು ಕೊಟ್ಟಿದಾರಲ್ಲ, ಆ 2,000 ಇಲ್ಲಿ ಬರಿಬೇಕಾಗುತ್ತೆ. ಇಲ್ಲಿ 2,000. ಓಕೆ, 2,000 ಅಂದ್ರೆ 23,000 ಒಳಗೆ 2,000 ಮೈನಸ್ ಮಾಡ್ರಿ, ಎಷ್ಟು ಬರುತ್ತೆ? 21,000. ಅರ್ಥ ಆಯ್ತಾ? ಇವಾಗ ನೋಡಿ ಡೆಬಿಟರ್ಸ್ ಆಯ್ತು. ಬಿಲ್ಡಿಂಗ್ಸ್ ಕೊಟ್ಟಿದ್ದಾರೆ 50,000. ಓಕೆ, ಬಿಲ್ಡಿಂಗ್ಸ್ ಎಷ್ಟು? 50,000 ಕೊಟ್ಟಿದ್ದಾರೆ. ಬಿಲ್ಡಿಂಗ್ಸ್ ಪ್ಲಸ್ ಮಾಡ್ಕೋಬೇಕು, ಯಾಕಂದ್ರೆ ಅಪ್ರಿಸಿಯೇಟ್ ಆಗಿದೆ ನೋಡಿ. ಬಿಲ್ಡಿಂಗ್ ಅಪ್ರಿಸಿಯೇಟ್ ಎಷ್ಟು? 5,000 ಅಪ್ರಿಸಿಯೇಟ್. ಇಲ್ಲಿ ಅಪ್ರಿಸಿಯೇಟ್ ಅಂತ ಶಾರ್ಟ್ಕಟ್ ಆಗಿ 5,000, 55,000. ಅರ್ಥ ಆಯ್ತಾ? ಇವಾಗ ನೋಡಿ ಬಿಲ್ಡಿಂಗ್ ಆಯ್ತು. ಬಿಲ್ಡಿಂಗ್ ಕೆಳಗಡೆ ಏನು ಕೊಟ್ಟಿದ್ದಾನೆ? ಇನ್ವೆಸ್ಟ್ಮೆಂಟ್ ಕೊಟ್ಟಿದ್ದಾನೆ. ಇನ್ವೆಸ್ಟ್ಮೆಂಟ್ ಎಷ್ಟಿದೆ? ಇನ್ವೆಸ್ಟ್ಮೆಂಟ್ 20,000 ಕೊಟ್ಟಿದ್ದಾನೆ. ಇಲ್ಲಿ ನಮಗೆ ಏನಾಗಿದೆ? 5,000 ಹೆಚ್ಚಿಗೆ ಆಗಿದೆ. ಅಂದ್ರೆ ಕೆಳಗಡೆ ಅಡ್ಜಸ್ಟ್ಮೆಂಟ್ ಒಳಗೆ 25,000 ಆಗಿದೆ, ಅದು 5,000 ಹೆಚ್ಚಿಗೆ ಆಯಿತು, ಅದು ಕೂಡ ಇಲ್ಲಿ ಬರೀಬೇಕು. ಇನ್ವೆಸ್ಟ್ಮೆಂಟ್ ಎಷ್ಟಿದೆ? 20,000 ಕೊಟ್ಟಿದ್ದಾನೆ. ಓಕೆ, ಮತ್ತು ಪ್ಲಸ್ ಆಗಿದೆ ನಮ್ಗೆ, ಯಾಕೆಂದ್ರೆ ರಿವ್ಯಾಲ್ಯೂಡ್. ಓಕೆ, ಎಷ್ಟು? 5,000 ಎಷ್ಟಾಯ್ತು? 25,000. ಓಕೆ, 25,000 ಆಯಿತು. ಒಂದು ನಿಮಿಷ, ಇಲ್ಲಿ ಸ್ವಲ್ಪ ನೋಡ್ರಿ, ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳಿ. ಇನ್ವೆಸ್ಟ್ಮೆಂಟ್ ಎಷ್ಟಿದೆ? 20,000 ಇದೆ. 20,000 ಏನಿದೆಯಲ್ಲ ರಿವ್ಯಾಲ್ಯೂಡ್ ಎಷ್ಟು? 5,000 ಆಯಿತು. ಎಷ್ಟು? ಟೋಟಲ್ ಆಗಿ 25,000. ಇಲ್ಲಿ ನೋಡಿ, ಇಲ್ಲಿ ಕ್ಯಾಶ್ ಅಂತ ಹೇಳಿದಿನಲ್ಲ, ಕ್ಯಾಶ್ ಅಂತ ಏನಿದೆಯಲ್ಲ 5,000, ಆ 5,000 ಅಮೌಂಟ್ ಬರೆಯಂಗಿಲ್ಲ. ಇಲ್ಲಿ ಕ್ಯಾಶ್ ಅಂತ ಇದೆಯಲ್ಲ, ಬ್ಯಾಲೆನ್ಸ್ ಅಕೌಂಟ್ ಅಂತ, ಕ್ಯಾಶ್ ಅಕೌಂಟ್ ನಾವು ಪ್ರಿಪೇರ್ ಮಾಡಿದ್ದೇವೆ. ಓಕೆ, 35,000 ಏನಿದೆಯಲ್ಲ ಇಲ್ಲಿ ಬರೀಬೇಕು. ಕ್ಯಾಶ್ ಅಕೌಂಟ್ ಎಷ್ಟು? 35,000. ಓಕೆ, 35,000 ಇಲ್ಲಿ ಬರೀಬೇಕು. ಇವಾಗ ಎಲ್ಲ ಆಯ್ತಾ? ಅಡ್ಜಸ್ಟ್ಮೆಂಟ್ ಒಳಗೆ ಕೊಟ್ಟಿದ್ದು ಎಲ್ಲ ಆಯಿತು, ಮತ್ತು ಅಸೆಟ್ ನಲ್ಲಿ ಕೊಟ್ಟಿರುವಂತಹ ಎಲ್ಲ ಆಯಿತು. ಇವಾಗ ನೋಡಿ ಸ್ನೇಹಿತರೆ, 57,000 ಪ್ಲಸ್ 25,000 ಪ್ಲಸ್ 21,000 ಪ್ಲಸ್ 55,000 ಪ್ಲಸ್, ಓಕೆ, 25,000 ಪ್ಲಸ್ 35,000 ಪ್ಲಸ್ ಮಾಡ್ಕೊಳ್ಳಿ. ಎಷ್ಟು ಬಂತು? ಬಿಲ್ಸ್ ಪೇಯಬಲ್ 20,000 ಇದೆ. ಓಕೆ, ಕ್ರೆಡಿಟರ್ಸ್ 40,000 ಇದೆ. ಇಲ್ಲಿ ಕ್ಯಾಪಿಟಲ್ಸ್ ಅಂತ ಬರೀಬೇಕು. ಕ್ಯಾಪಿಟಲ್ಸ್ ಅಂತ ಬರೀದು ಯಾವ ಒಂದು ಕ್ಯಾಪಿಟಲ್ಸ್ ಬರೀಬೇಕು? ಪ್ರಶ್ನೆ ಪತ್ರಿಕೆಯಲ್ಲಿ ರಾಜ ಮತ್ತು ರಾಣಿ ಅವ್ರದ್ದು ಕ್ಯಾಪಿಟಲ್ ಕೊಟ್ಟಿದಾರಲ್ಲ 40,000, 60,000, ಆ ಕ್ಯಾಪಿಟಲ್ ಬರೆಯಂಗಿಲ್ಲ. ಯಾವ ಕ್ಯಾಪಿಟಲ್ ಬರೀಬೇಕು? ಟು ಬ್ಯಾಲೆನ್ಸ್ ಕ್ಯಾರಿ ಡೌನ್ ಅಂತ ಮಾಡ್ಕೊಂಡಿದ್ದಲ್ಲ 3 ಪಾರ್ಟ್ನರ್ಸ್ ಇದು. ರಾಜ ಬ್ಯಾಲೆನ್ಸ್ ಕ್ಯಾರಿ ಡೌನ್, ರಾಣಿ ಬ್ಯಾಲೆನ್ಸ್ ಕ್ಯಾರಿ ಡೌನ್, ಮಂತ್ರಿ ಬ್ಯಾಲೆನ್ಸ್ ಕ್ಯಾರಿ ಡೌನ್ ಮಾಡ್ಕೊಂಡಿದ್ದಲ್ಲ 76,800, 51,200. ಓಕೆ, 30,000 ಏನಿದೆಯಲ್ಲ ಇಲ್ಲಿ ಬರಿಬೇಕು. ಏನಂತ? ರಾಜ ಇಜ್ಕಲ್ ಟು ಎಷ್ಟು? 76,800. ಅದೇ ರೀತಿ ರಾಣಿ ಇಜ್ಕಲ್ ಟು 51,200. ಓಕೆ, ಮಂತ್ರಿ ಇಜ್ಕಲ್ ಟು 30,000. 30,000, 51,200 ಮತ್ತು 76,800 ಟೋಟಲ್ ಮಾಡಿ ಎಷ್ಟು ಬಂತು? ಟೋಟಲ್ 1,58,000. ಓಕೆ, 1,58,000 ಬರುತ್ತೆ. 1,58,000 ಪ್ಲಸ್ 40,000 ಪ್ಲಸ್ 20,000 ಮಾಡ್ರಿ, ಎಷ್ಟು ಬಂತು? ಟ್ಯಾಲಿ ಆಗ್ಬೇಕು, ನಮ್ದು ಲಾಸ್ಟ್ ನಲ್ಲಿ ಟ್ಯಾಲಿ ಆಗ್ಬೇಕು. ಎಷ್ಟು ಬರಬೇಕು? 2,18,000. ಓಕೆ, 2,18,000 ಬರಬೇಕು. 2 ಲಕ್ಷದ ಇದು ಕೂಡ 57,000, 25,000, 21,000, 55,000. ಓಕೆ,
ಮತ್ತು 25,000 35,000 ಎಷ್ಟು ಬರಬೇಕು? ಇಲ್ಲಿ ಎಷ್ಟು ಬಂದಿದ್ದಿಲ್ಲ ಇಲ್ಲಿ ಕೂಡ ಅಷ್ಟೇ ಬರಬೇಕು. 2,18,000 ಬಂದ್ರೆ ಏನಿದಿಲ್ಲ ಟ್ಯಾಲಿ ಆಯ್ತು ನಮ್ದು. ಈ ರೀತಿಯಲ್ಲಿ ಈ ಪ್ರಾಬ್ಲಮ್ ನಲ್ಲಿ ಏನಿದಿಲ್ಲ ಆಸ್ ಪರ್ AS 26 ಪ್ರಕಾರ ಅಂತ ನಿಮಗೆ ಪ್ರಶ್ನೆ ಕೇಳ್ತಾನಲ್ಲ, ಈ ಪ್ರಶ್ನೆ ಕೇಳಿದಾಗ ಈ ರೀತಿ ಬರಿಬೇಕು ನೋಡ್ರಿ. ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಅರ್ಥ ಆಯ್ತಾ? ಸ್ವಲ್ಪ ಏನಿದಿಲ್ಲ ಕಾಲಮ್ಸ್ ಗಳಲ್ಲಿ ಸ್ವಲ್ಪ ಚಿಕ್ಕದಾಗಿ ಸ್ಪೆಲ್ಲಿಂಗ್ ಗಳನ್ನ ಬರೆದಿದ್ದೇನೆ. ಯಾಕೆಂದ್ರೆ ಇಲ್ಲಿ ನೋಡಿ 1 2 3 4 ಅಕೌಂಟ್ ಪ್ರಿಪೇರ್ ಮಾಡಬೇಕು. ಸೊ ನನ್ನ ಬೋರ್ಡ್ ಚಿಕ್ಕದಾಗಿದೆ, ಪ್ರಾಬ್ಲಮ್ ಆಗುತ್ತೆ. ಸೊ ಅದಕ್ಕೆ ಏನಿದಿಲ್ಲ ಸ್ವಲ್ಪ ನಿಮಗೆ ಮೊಬೈಲ್ ನಲ್ಲಿ ಕೂಡ ಸ್ವಲ್ಪ ಕಾಣೋದಿಲ್ಲ. ಎಲ್ಲರಿಗೆ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಈ ನೋಡಿ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.